ವಾಗ್ಲಿ ಯು ಕ್ಯಾನ್ ಕ್ಲಾಪ್. ಅನಿರುದ್ಧ್ ಸರ್, ನಾಗಾರ್ಜುನ ಅವರು, ಗೋವಿಂದೇಗೌಡ ಅವರು ಬಂದಿಲ್ಲ. ಓಕೆ, ಸುಜಿತ್ ಸುಪ್ರಭಾ ಅವರು, ವಿಜಯ್ ಚೆಂಡೂರು ಸರ್ ದಯವಿಟ್ಟು ಬರಬೇಕು. ಅಂಡ್ ನಮ್ಮ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಬಿ ಲೋಕನಾಥ್ ಅವರು, ಇನ್ನು ಡಿಒಪಿ ಶೇಖರ್ ಚಂದ್ರ ಸರ್, ಫೈಟ್ ಮಾಸ್ಟರ್ ಚೇತನ್ ಡಿಸೋಜಾ ಅವರು ಬರಬೇಕು. ಆ ಡೈರೆಕ್ಟರ್ ಶಿವಕುಮಾರ್ ಸರ್ ದಯಮಾಡಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಂಭಾಷಣೆಕಾರರು ಮಂಜು ಮಾಂಡವಿಯ ಸರ್ ದಯಮಾಡಿ ಬರಬೇಕು. ಎಡಿಟರ್ ನಮ್ಮ SR ಗಣೇಶ್ ಬಾಬು ಸರ್ ಅಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ MT ಶ್ರೀರಾಮ್ ಸರ್, ಕೋ ಡೈರೆಕ್ಟರ್ ಮಂಜುನಾಥ್ ಸರ್, ಅಸೋಸಿಯೇಟ್ ಡೈರೆಕ್ಟರ್ ಅಜಯ್ ಅವರು, ಇನ್ನು ನಮ್ಮ ಚಂಪಕಧಾಮ ಬಾಬು ಸರ್, ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಂತಹ ವೇಣುಗೋಪಾಲ್ ಸರ್ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಈಗ ನಮ್ಮ ನಿರ್ದೇಶಕರು ಕೂಡ ಬಂದಾಗಿದೆ. ಇದೀಗ ನಮ್ಮೆಲ್ಲರ ಪರವಾಗಿ, ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಕೂಡ, ಪ್ರತಿಯೊಬ್ಬ ಸಿನಿ ರಸಿಕರ ಪರವಾಗಿ ನಮ್ಮ ಕನ್ನಡದ ಹೆಮ್ಮೆ ನಮ್ಮ ಕಿಚ್ಚ ಸುದೀಪ್ ಸರ್, ನಮ್ಮ ನಿರ್ಮಾಪಕರಿಗೆ ಒಂದು ಪ್ರೀತಿಯ ಸ್ವಾಗತವನ್ನ ಹೂಗುಚ್ಛ ನೀಡೋದ್ರ ಮೂಲಕ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ಲೀಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದ ವೆರಿ ಸೀನಿಯರ್ ಪ್ರೊಡ್ಯೂಸರ್ ಕಲೈಪುಲಿಯಸ್ ಧಾನು ಸರ್. ಅ ವಾರ್ಮ್ ವೆಲ್ಕಮ್ ಟು ಯು ಸರ್. ಕನ್ನಡ ಚಿತ್ರರಂಗಕ್ಕೆ ನಿಮಗೆ ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ನೀಡ್ತಾ ಇದ್ದೀವಿ. ಇದೀಗ ನಮ್ಮ ಕನ್ನಡದ ನಮ್ಮ ಹೆಮ್ಮೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ನಮ್ಮ ನಿರ್ಮಾಪಕರನ್ನ ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮ್ಮೆಲ್ಲರ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ವಿಜಯ್ ಕಾರ್ತಿಕೇಯ ಸರ್ ಅವ್ರಿಗೂ ಕೂಡ ವಾರ್ಮ್ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ದಯವಿಟ್ಟು ಅವ್ರಿಗೂ ಕೂಡ ಒಂದು ಬೊಕೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ಗ್ರೂಪ್ ಫೋಟೋ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಎಲ್ಲರೂ ಕೂತ್ಕೋಬಹುದು. ಥ್ಯಾಂಕ್ ಯು. ಓಕೆ, ಖುಷಿ ವಿಷಯ ಅಂದ್ರೆ ಫ್ರೇಮ್ ಫುಲ್ ಆಗುವಷ್ಟು ನಮ್ಮ ಎಲ್ಲ ಮ್ಯಾಕ್ಸ್ ಟೀಮ್ ಇರೋದನ್ನ ನೋಡಿ ನನ್ ಕಣ್ ತಂಪಾಯ್ತು. ಇದೀಗ ನಮ್ಮ ಮೊದಲಿಗೆ ಆರ್ಟಿಸ್ಟ್ಗಳನ್ನ ಮಾತನಾಡಿಸ್ತೀನಿ, ಅದಾದ್ಮೇಲೆ ಟೆಕ್ನಿಷಿಯನ್ಸ್ ನ ಮಾತಾಡಿಸುವಂತ ಸಮಯ. ಈಗ ಸುಧಾ ಬೆಳವಾಡಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಂಯುಕ್ತ ಹೊರನಾಡ್ ಅವರು, ಸುಕೃತ ವಾಗ್ಲೆ ಅವರು ಬರಬೇಕು. ಅನಿರುದ್ಧ್, ನಾಗಾರ್ಜುನ ಅವರು, ಕರಿ ಸುಬ್ಬು ಸರ್, ಸುಜಿತ್ ಸುಪ್ರಭಾ ಅವರು ಹಾಗೂ ವಿಜಯ್ ಚೆಂಡೂರ್ ಅವರು. ವಾರ್ಮ್ ಅಪ್ ಮಾಡಿದಾಗ ಅನ್ನಿಸ್ತೇನೋ ಅಲ್ಲ 2 ಸಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸಾರಿ. ಕರಿ ಸುಬ್ಬು ಸರ್, ಒಂದ್ ಸ್ವಲ್ಪ ಮುಂದೆ ಬರ್ಬೋದಾ? ಎಸ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ನಿಮ್ಮಿಂದಲೇ ಮಾತು ಶುರು ಮಾಡೋಣ ಅಂತ ಹೇಳಿ. ಮ್ಯಾಕ್ಸ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಡಿಸೆಂಬರ್ 25ರಿಂದ ಮ್ಯಾಕ್ಸ್ ಎಲ್ಲ ಕಡೆ ಬರ್ತಾ ಇದೆ. ಸುದೀಪ್ ಸರ್, ತಾಯಿಯಾಗಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಎಲ್ಲರಿಗೂ ನಮಸ್ಕಾರ. ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡಕ್ಕೆ ನಂಗೆ ಭಾರಿ ಖುಷಿ ಇದೆ. ಯಾಕೆಂದ್ರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಅಂಡ್ ಹಿ ಈಸ್ ಸೋ ಸ್ಟೈಲಿಶ್ ಅಂಡ್ ಇಟ್ಸ್ ಫುಲ್ ಆಫ್ ಆಕ್ಷನ್. ಸೊ ಇದರ ಭಾಗವಾಗಿ ಮಾಡಕ್ಕೆ ನಂಗೆ ಭಾರಿ ಖುಷಿ ಇದೆ. ಝಲಕ್ ನೋಡಿದಾಗ ಅನ್ನಿಸ್ತು ನಾವ್ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ನಾವು ಕನ್ನಡದವರು. ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಡೀಟೇಲ್ ನೋಡ್ಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ
ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿರುವಂತ ಒಂದು ಸಿನಿಮಾ. ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕರಿಸುಬ್ಬು ಸರ್, ನೀವು ರಿಟೈರ್ಡ್ ಡಾನ್ ಅಂತ ಗೊತ್ತಾಯ್ತು ನನಗೆ. ಡಾನ್ಗಳು ರಿಟೈರ್ಡ್ ಆಗ್ತಾರೆ ಅನ್ನೋದು ಕೇಳಿ ಖುಷಿ ಆಯ್ತು. ಓಕೆ, ನಿಮ್ಮ ಪಾತ್ರದ ಬಗ್ಗೆ, ಮ್ಯಾಕ್ಸ್ ಸಿನಿಮಾದ ಬಗ್ಗೆ. ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಥ್ಯಾಂಕ್ಸ್ ಕಲೆಪುಲಿದ್ದಾನು ಸರ್, ದೀಪಣ್ಣ ಮತ್ತು ವಿಜಯ್ ಸರ್, ಎಲ್ಲರಿಗೂ ಎಂಟೈರ್ ಟೀಮ್. ಬಹಳ ದಿನ ಆಯಿತು ಸುದೀಪ್ ಸರ್ ಜೊತೆ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ವಿಷ್ಣುವರ್ಧನ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಬಂದಿದ್ದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು. ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ, ಕಲೆಪುಲಿದ್ದಾನು. ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಮಾಡ್ತಾ ಇರ್ತೀವಿ, SIFC ಮೀಟಿಂಗಲ್ಲಿ. ವೆಲ್ಕಮ್ ಧನು ಸರ್. ಸಕ್ಸಸ್ ಆಗಬೇಕು ಸಿನಿಮಾ, ಅಷ್ಟೇ. ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ ಮ್ಯಾಕ್ಸ್ ಫಿಲ್ಮ್ಗೆ, ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಕರಿಸುಬ್ಬು ಸರ್. ಇದೀಗ ನಮ್ಮ ಸೂಪರ್ ಕಾಪ್ಗಳೆಲ್ಲರೂ ಇದ್ದಾರೆ. ವಿಲ್ ಸ್ಟಾರ್ಟ್ ವಿತ್ ಸಂಯುಕ್ತ ಹೊರನಾಡು ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಆಕ್ಚುಲಿ ಕಿಚ್ಚಾ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡ ಅಲ್ಲಿ ಸರ್ ನಂಗೆ ಒಂದು 2 ಸೀನ್ ಡೈರೆಕ್ಟ್ ಮಾಡಿದ್ರು. ಆವಾಗಿಂದ ಲೈಕ್ ಎನಿ ಅದರ್ ಆಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಸರ್. ನಂಗೆ ಆ ಅವಕಾಶ ಮ್ಯಾಕ್ಸ್ ಇಂದ ಸಿಕ್ತು. ಬಟ್ ಆಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ 3 PM ಆಗಲಿ 3 AM ಆಗಲಿ ಸರ್ ಎನರ್ಜಿ ವಾಸ್ 100%. ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು, ಆಮೇಲೆ KCL CCL ಇವೆಲ್ಲ ಇದ್ರು ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್. ಸೊ ಸರ್ ಸೆಟ್ಟಲ್ ಇದ್ದಾಗ ದೇ ವಾಸ್ ಸೋ ಮಚ್ ಟು ಲರ್ನ್. ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು, ಅವ್ರಿಗೆ ಎಡಿಟಿಂಗು ಎಲ್ಲಾನು, ಎಷ್ಟು ಮೇಕಪ್ಪು, ಹಿಸ್ ಐ ಫಾರ್ ಡೀಟೇಲ್. ಐ ಥಿಂಕ್ ಐ ಆಮ್ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ and to learn more, and that's what I learned from being on a set like this. Ashte alde Vijay sir, Chandru sir, Shiv Kumar sir, and especially Danu sir, thank you very much nanna nange ee cinema one patra kottidike. Kannada cinema bekagiro ಒಂದು ಆಕ್ಷನ್, ಒಂದು ಸ್ಟೈಲು, ಮ್ಯಾಕ್ಸಿಮಮ್ ಮಾಸು, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗತ್ತೆ. And more than anything else, we're all waiting to see Sir on screen. So I am one of those fans as well. So all the best to all of us. Thank you so much, Samyukta avare. Sukrita Wagle avare. Firstly, Nanu Babu sirge and Sriram sirge thank you ಹೇಳ್ತೇನೆ. Because of them, I'm part of this project. And Vijay sir and Danu sir, thank you for accepting me as Meena Kumari. And Ganesh sir, Chandru sir, Joshi sir illilla, and Shiv sir, Manu, the entire team, the crew. It was actually tumba professional agi. It was an experience to learn from such huge set. First time nan work ಮಾಡ್ತಿರೋದು. Of course, Martin excuse. So, the whole cast, my partner in crime, majorly Ile Versan sir and Ugram Manju is missing, and Varalakshmi, Gigi sir, yeah, sorry, Varu ma'am, they're missing, but yeah, it was fun working. But something that I'm really emotional and I'm really happy that in 2017 ನಾನು ಒಂದು Instagram ಅಲ್ಲಿ post ಹಾಕ್ತೀನಿ. Okay, so I posted one picture with Sudeep sir in 2017 on my Instagram, and I manifested that someday I will work with him, and Max is the answer from universe. I call him Saraswati Putra because ಆ ತಾಯಿ ಎಲ್ಲಾ ಲಲಿತ ಕಲೆನ ಅವ್ರಿಗೆ ಧಾರೆ ಎರ್ದು ಕೊಟ್ಬಿಟ್ಟಿದ್ದಾರೆ. On the set, be it the 24 crafts or about life, every experience, every knowledge that we all have gotten from him. So we are all grateful to you, sir. I'm so blessed that I got this opportunity. I wish, it's very mean of us, but yeah, I wish this shooting never ended because we could spend more time with you. But Max, as the
tagline says, maximum mass. It's ready, and 25th we are coming. So please support this beautiful cinema, and it's going to be a huge cinema for Kannada film industry. So thank you. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಪೀಚ್ ಕೇಳಿದ್ಮೇಲೆ ಇನ್ನೂ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾವೆಲ್ಲರೂ ಶುರು ಮಾಡ್ಬೇಡೋಣ ಅಂತ. ಎಸ್, ನಾಗಾರ್ಜುನ ಅವರು. ಎಲ್ರಿಗೂ ನಮಸ್ಕಾರ. ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ವೇದಿಕೆ ಇದು, ತುಂಬ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಅದು ಸರ್ ಜೊತೆಗೆ. ಆ್ಯಂಡ್ ಐ ಬಿಗ್ ಫ್ಯಾನ್ ಆಫ್ ಹಿಮ್. ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ, ಅದನ್ನೆಲ್ಲ ಹೇಳಲ್ಲ, ಅವ್ರು ಹೇಳಿದ್ದೀನಿ. ಬಟ್ ಎನಿವೇಸ್, ಪಾತ್ರದ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗಿ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗಿ ನಟಿಸೋಕೆ ಎಲ್ಲರ ಕಡೆಯಿಂದ ಕೋಆಪರೇಷನ್ ಸಿಕ್ತು. ಫಸ್ಟ್ ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಬಾಬು ಸರ್ಗೆ. ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲೊಂದು ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುದೀಪ್ ಸರ್, ನಿಮ್ಮ ಗೈಡೆನ್ಸ್, ನಿಮ್ಮ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆ ನಟನಾಗ್ತೀನಿ ಅನ್ನೋ ಒಂದು ಫೀಲಿಂಗ್ ಸಿಕ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಆ್ಯಂಡ್ ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವೋ, ಅವ್ರ ಆಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್ ಇಸ್ ಮ್ಯಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಸುಜಿತ್ ಸುಪ್ರಭಾ ಅವರು. ಎಲ್ಲರಿಗೂ ನಮಸ್ಕಾರ. ಶೇಖರ್ ಚಂದ್ರ ಸರ್, ಥ್ಯಾಂಕ್ಸ್. ಯಾಕೆಂದ್ರೆ ಅವರಿಂದಾನೇ ನಾನು ಈ ಪ್ರಾಜೆಕ್ಟ್ ಇರೋದಕ್ಕೆ ಅವಕಾಶ ಸಿಕ್ಕಿದ್ದು. ಸುದೀಪ್ ಸರ್ ನಾವು ಹೊರಗಡೆ ನೋಡ್ತಿದ್ದೆ, ವೆರಿ ಬಿಗಿನಿಂಗ್ ಫಸ್ಟ್ ಟೈಮ್ ಅವರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗಿದೆ. ಎಲ್ಲರೂ ಕ್ಲಿಯರ್ ಅಂತ ಹೇಳಿ ನಾನು ಅವ್ರನ್ನ ಸ್ಟನ್ ಆಗಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವ್ರು ಬಂದಂಗೆ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಶೇರ್ ಮಾಡ್ಕೊಳ್ತಿರೋದು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ. ಅವ್ರು ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆ ಎಕ್ಸ್ಪೀರಿಯನ್ಸ್ ನಾವು ಈಗ ತಗೊಳ್ತಾ ಇದೀವಿ. ತುಂಬಾ ಶೇರ್ ಮಾಡ್ತಾ ಇದ್ರು ಎಕ್ಸ್ಪೀರಿಯನ್ಸ್ನೆಲ್ಲ. ತುಂಬಾ ಖುಷಿ ಆಯ್ತು. ಇದರಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ತಾನು ಸರ್, ಎಲ್ಲ ಶಿವ ಸರ್, ಮನು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅನಿರುದ್ಧ ಅವರು ಆಲ್ರೆಡಿ ಮೈಕ್ ಜೊತೆನೆ ಬಂದಿದ್ದಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಬಾಬು ಸರ್, ಥ್ಯಾಂಕ್ ಯು ಆಪರ್ಚುನಿಟಿಗೋಸ್ಕರ. ಈ ಮಾತಾಡೋಕೆ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ. ಬಟ್ ನನಗನ್ಸೋದು, ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದಷ್ಟು ವರ್ಷಗಳಾದ್ಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡ್ಬೇಕಾಗಿದ್ರೆ ಸಿಕ್ಕ ಜನರು ಮತ್ತೆ ಅವ್ರ ಜೊತೆ ಕಳೆದಿರೋ ಕ್ಷಣಗಳು. ಆ ಜನ ಮತ್ತೆ ಕ್ಷಣಗಳು ನಂಗೆ ಈ ಸಿನಿಮಾದಲ್ಲಿ ತುಂಬಾ ಸಿಕ್ಕಿದೆ. ಹಂಗಾಗಿ ಅದಕ್ಕೆ ಯಾವತ್ತೂ ಋಣಿ ಆಗಿರ್ತೀನಿ. ಇನ್ನು ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ರಾತ್ರಿ 2:30 ಶೂಟ್ ನಡೀತಾ ಇರುತ್ತೆ. ಮಧ್ಯ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಕೂತ್ಕೊಳ್ತಾರೆ, ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ನಾನು ಸುಜಿತ್ ಸರ್ನೇ ನೋಡ್ತಾ ಇರ್ತೀವಿ. ಸರ್ ಸಡನ್ ಆಗಿ ಒಂದ್ 2 ಚೇರ್ ಹಾಕ್ಸಿ ನಮ್ಮನ್ನು ಕೂರಿಸ್ತಾರೆ. ಕೂತು ಏನ್ ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ. ಸೊ ತುಂಬಾ ಸಣ್ಣ ಜೆಸ್ಚರ್ ಅದು, ಬಟ್ ಹೊಸೊಬ್ಬರಿಗೆ ಅದು ಇಟ್ ಮ್ಯಾಟರ್ಸ್ ಅ ಲಾಟ್. ನಮಗೆ ಟು ಬಿ ಸೀನ್, ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್. ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿರೋರು ನಮ್ಮನ್ನ ಆತರ ಮಾತಾಡಿಸ್ತಾರೆ ಅಂದಾಗ ತುಂಬಾ ವ್ಯಾಲ್ಯೂಡ್ ಫೀಲ್ ಆಗತ್ತೆ. ಅಂಡ್ ಅವ್ರ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ನಮ್ ಕಡೆ ಗಮನ ಹರಿಸ್ಬೇಕು ಅಂತನೂ ಇಲ್ಲ, ನಮಗ್ ಚೇರ್ ಹಾಕಿ ಕೂರಿಸ್ಬೇಕು ಅಂತನೂ ಇಲ್ಲ, ಕೂರಿಸಿದ್ರು ಮಾತಾಡಿಸ್ಬೇಕು ಅಂತನೂ ಇಲ್ಲ. ಬಿಕಾಸ್ ನಮಗೆ ನಮ್ಗೆ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರುತ್ತೆ. ಸೊ ಅದೆಲ್ಲ ಮಾಡಿದಾಗ ನಮಗೆ ವಿ ಗೆಟ್ ಟು ನೋ ಲೈಕ್ ವಾಟ್ ಅ ಜೆಂಟಲ್ಮ್ಯಾನ್ ಹಿ ಈಸ್. ಅಂಡ್ ಐ ಆಲ್ವೇಸ್ ರಿಮೆಂಬರ್ ಯು ದಟ್ ವೇ ಸರ್. ಲೈಕ್ ಮುಂಚೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಯು ಆರ್ ಅ ಸ್ಟಾರ್, ನಾವು ಅಲಾಂಗ್ ವಿತ್ ದಟ್ ಯು ಆರ್ ಅ ಜೆಂಟಲ್ಮ್ಯಾನ್ ಫಾರ್ ಮೀ. ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಯು. ಅಂಡ್ ಸಿನಿಮಾ ಬಗ್ಗೆ ಮಾತಾಡೋಕೆ, ಅದೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕೆ ನನಗೆ ಲೈಕ್ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ತುಂಬಾ ಖುಷಿ ಆಗುತ್ತೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್. ಒಂದು ದೊಡ್ಡ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬಾ ಖುಷಿ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅನಿರುದ್ಧ್. ವಿಜಯ್ ಚೆಂಡೂರು ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ವಿಷಯ ಇಷ್ಟೇ, ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬಾ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು. ನಂಗೆ ಬಹಳ ಖುಷಿ ಕೊಟ್ಟಿದೆ. ಆಮೇಲೆ ಕಲ್ತಿದ್ದು ಬಹಳ ಇದೆ. ಬರೀ ಟ್ಯಾಲೆಂಟ್ ಅಲ್ಲ, ಶಿಸ್ತು ಬಹಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾನೇ ಅರಿವಾಯ್ತು ಅದರ ಬಗ್ಗೆ. ಅದರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡದಿರ ಕ್ಯಾರೆಕ್ಟರಲ್ಲಿ ಫೋಕಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ.
ನಿಜವಾಗ್ಲು ಬಹಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನ ಸರ್ ನೋಡೇ ಕಲ್ತಿದ್ದು ನಾನು. ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ರೂ ಸಹ ಆ ಶಾರ್ಟ್ ಅಲ್ಲೇ ನಾವು ಯಾಕೆ ಅಲ್ಲಿ ಇರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ ಯಾವ ನೋಡಿ ನೀವು ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನ್ ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದೀವಿ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25 ನಾನು ವೇಟ್ ಮಾಡ್ತಾ ಇದ್ದೀನಿ, ತುಂಬಾ ಕಾತುರದಿಂದ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್. ವಿಜಯ್ ಸರ್, ಧನು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ಧನ್ಯವಾದ ವಿಜಯ್ ಚೆಂಡೂರು ಸರ್. ಇನ್ನೊಬ್ರು ನಮ್ಮ ಪ್ರವೀಣ್ ಅವರು ಇದ್ದಾರೆ. ಪ್ರವೀಣ್ ಅವರೇ ದಯವಿಟ್ಟು ಬರಬೇಕು. ಕಲಾವಿದರು ಪ್ರವೀಣ್ ಅವರು. ಅಂಡ್ ಇವರೆಲ್ಲರ ಜೊತೆಗೆ ಖಂಡಿತವಾಗಿಯೂ ಬೇರೆ ಬೇರೆ ಭಾಗಗಳಲ್ಲಿರೋದ್ರಿಂದಾಗಿ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಅವ್ರಿಗೂ ದಯವಿಟ್ಟು ಚಪ್ಪಾಳೆ ಬರಬೇಕು. ನಮ್ಮ ವರಲಕ್ಷ್ಮಿ ಶರತ್ ಕುಮಾರ್ ಅವರಿಗೆ, ಸುನಿಲ್ ಸರ್, ಅದೇ ರೀತಿಯಾಗಿ ತೆಲುಗಿನ ವಂಶೀಕೃಷ್ಣ ಸರ್, ಇನ್ನು ಬಾಹುಬಲಿ ಪ್ರಭಾಕರ್ ಸರ್, ಆಡುಕುಳಂ ನರೇನ್ ಸರ್, ಅದೇ ರೀತಿಯಾಗಿ ಖ್ಯಾತ ಕಲಾವಿದರಾಗಿರುವಂತಹ ಇಳವರಸನ್ ಸರ್ ಮತ್ತು ರೆಡಿನ್ ಕಿಂಗ್ಸ್ಲೆ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ತಂಡದ ಪರವಾಗಿ. ಎಸ್ ಪ್ರವೀಣ್ ಅವರೇ, ನೀವು ಫೋಟೋದಷ್ಟೇ ಬಂದಿದ್ದ, 2 ಲೈನ್ ಮಾತಾಡಿ ಪ್ಲೀಸ್. ಫಸ್ಟ್ ಆಫ್ ಆಲ್ ನಾನು ಈ ವೇದಿಕೆ ಮೇಲೆ ನಿಂತ್ಕೋಬೇಕು ಅಂದ್ರೆ ಇಬ್ಬರೇ ಕಾರಣ. ನಾನು ಯಾವುದೇ ಸ್ಟೇಜ್ಗೆ ಹೋದ್ರು ಅದು ಹೇಳ್ಕೊಂತೀನಿ. ಒಂದು ಪ್ರಿಯಾ ಅಕ್ಕ ಮತ್ತೆ ಸುದೀಪಣ್ಣ. ಬಿಕಾಸ್ ನಾನು ಫಸ್ಟ್ ಕ್ರಿಕೆಟರು, ನನ್ಗಿದು ಐಡಿಯಾನೇ ಇಲ್ಲ ಫಿಲಮ್ ಇಂಡಸ್ಟ್ರಿ ಹೆಂಗೆ ಇದು ಅಂತ. ಅಣ್ಣ ಮೂವಿಗಳು ನೋಡಿ ಅವ್ರ ಆಕ್ಟಿಂಗ್ ನೋಡಿ ಸೆಟ್ಟಲ್ಲಿ ಹೋದಾಗ, ಯಾವುದೇ ಶೂಟ್ಗೆ ಹೋದಾಗ ಅಲ್ಲಿ ನೋಡಿ ಸ್ವಲ್ಪ ಅಷ್ಟೋ ಇಷ್ಟೋ ಕಲ್ತೀನಿ. ಈ ಮೂವಿಲಿ ವಿಜಯ್ ಸರ್ ಚಾನ್ಸ್ ಕೊಟ್ರು. ಸೊ ನಂದು ಏನೇ ಇದರಲ್ಲಿ ಆಕ್ಟ್ ಮಾಡಿದ್ರು, ನಾನೇನೇ ಮಾಡಿದ್ರು ಇದು ಸ್ವಲ್ಪನೇ. ಬಟ್ ಈ ಮೂವಿ ಬರ್ತಾ ಇದೆ 25th, ಎಲ್ಲರೂ ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ, ವೆರೈಟಿ ಆಗಿದೆ. ಅಣ್ಣದು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ನೋಡ್ಬೋದು ಇದರಲ್ಲಿ. ಮತ್ತೆ ಎಲ್ಲರೂ ಅಷ್ಟೇ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಿದ್ದೆ ಅಣ್ಣ ಜೊತೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಈ ಮೂವಿಗೂ ಒಳ್ಳೇದಾಗ್ಲಿ. ಅಂಡ್ ಲವ್ ಯು ಪ್ರಿಯಾಂಕಾ ಅಂಡ್ ಸುದೀಪಣ್ಣ. ಅಷ್ಟೇ. ಥ್ಯಾಂಕ್ ಯು. ಬಾಬು ಫೋನ್ ಮಾಡಿದ್ರು, ಮಡ್ರಾಸ್ ಶೂಟಿಂಗು ಮ್ಯಾಕ್ಸ್ ಪಿಕ್ಚರು ಅಂತ. ನರ್ವಸ್ ಆಯ್ತು, ಯಾಕೆಂದ್ರೆ ದೀಪಣ್ಣ ಕಣ್ಣು ನೋಡಕ್ಕಾಗಲ್ಲ ನನಗೆ. ಅವ್ರ ಕಣ್ಣು ನೋಡ್ಕೊಂಡು ಆಕ್ಟ್ ಮಾಡೋದು ಬಹಳ ಕಷ್ಟ ಇದೆ. ನನ್ನ ಅನುಭವ, ಕಂಟಿನ್ಯೂಸ್ ಒಂದು 5-6 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು. ಸೊ ಸೀನ್ ಅವ್ರ ಜೊತೆಗಿರುತ್ತೆ ಅಂತ ಹೋದೆ, ಅವ್ರ ಜೊತೆಗಿಲ್ಲ. ಬಹಳ ಖುಷಿ ಆಯ್ತು. ಸೊ ವಿಜಯ್ ಸರ್ ಬಹಳ ಈಸಿಯಾಗಿ ಮಾಡಿಸ್ಬಿಟ್ರು. ನನ್ನ ಶೂಟಿಂಗ್ ಎಂಟೈರ್ ಮ್ಯಾಕ್ಸಿಮಮ್ 1.5 hour ಅಲ್ಲಿ ಆಯ್ತು. ಡಬ್ಬಿಂಗ್ ಆಕಾಶಲ್ಲಿ ಆಯ್ತು. ಸೊ ಅದನ್ನು ಮಂಜು ಕೂತಿದ್ರು, ಒಂದು 20 ನಿಮಿಷಕ್ಕೆ ಡಬ್ಬಿಂಗ್ ಮುಗಿಸ್ಬಿಟ್ಟೆ. ಸೊ ಮುಗಿದೋಯ್ತು ಅನ್ಕೊಂಡೆ. ಮತ್ತೆ ಬಾಬು ಫೋನ್ ಮಾಡಿದ್ರು, ಎಲ್ಲಪ್ಪ ಇದೆಯಾ ಹೇಳಿದೆ. ಸೊ ಜೆ.ಪಿ. ನಗರ ಬಂದ್ಬಿಡು ಡಬ್ಬಿಂಗು, ದೀಪು ಸಾರೇ ಕೂತ್ಕೊಳ್ತಾರೆ. ಸೊ ಕೈ ಕಾಲು ನಡ್ಕ ಶುರು ಆಯ್ತು ನಂಗೆ. ಹೋದೆ, ನೀವು ನಂಬಿ ಬಿಟ್ಟೇ ಬಿಡಿ. ನಾನು 1.5 hour ಶೂಟಿಂಗ್ ಆಗಿದ್ದು, 20 ನಿಮಿಷದಲ್ಲಿ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟರ್ಗೆ. ದೀಪ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ 4.5 hours ಆಯ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಏನಾದ್ರು ಮಧ್ಯದಲ್ಲಿ ಮಾತಾಡಕ್ ಹೋದ್ರೆ ತುಂಬಾ ಸಲಿಗೆ, ಬೆಸ್ಟ್ ಲಿಸ್ನರ್ ಆಗಿ ಸುವರ್ಣ ನೀವು ಅಂತ. ಸೊ ನೋಡಿ ತುಂಬಾ ಕಲಿಯೋದಿದೆ ನಿಮ್ಮನ್ನು ನೋಡಿ, ಕಲಿತಾ ಇದ್ದೀನಿ, ಕಲೀಲೇಬೇಕು ಇನ್ನು. ಖಂಡಿತ ಜೊತೆಗಿರ್ತೀನಿ. ನಮಸ್ಕಾರ. That's so sweet. Thank you so much. ನಿಮ್ಮೆಲ್ಲರನ್ನು ತೆರೆ ಮೇಲೆ ನೋಡೋದಕ್ಕೆ ನಾನು ಡಿಸೆಂಬರ್ 25th ರೆಡಿಯಾಗಿ ನಿಂತಿದ್ದೀನಿ. ಒಂದು ಗ್ರೂಪ್ ಫೋಟೋ ಆರ್ಟಿಸ್ಟ್ಗಳಿದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಅಮೇಸಿಂಗ್ ಟೆಕ್ನಿಷಿಯನ್ಸ್ ಟೀಮ್ ಅನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮೊಂದಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ,
ಈಗ ಅಂತೂ ಈ ಟೀಸರ್ ಎಲ್ಲ ನೋಡಿದ್ಮೇಲೆ ಇವರು ಮತ್ತಷ್ಟು ವರ್ಸಟೈಲ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅಜನೀಶ್ ಬಿ ಲೋಕನಾಥ್ ಇವರನ್ನ. ಹಾರ್ಟ್ಲಿ ವೆಲ್ಕಮ್ ಅಜನೀಶ್ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಸರ್, ವೆರಿ ಟ್ಯಾಲೆಂಟೆಡ್ ಡಿಒಪಿ. ದಯವಿಟ್ಟು ಅವ್ರನ್ನು ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅಂಡ್ ನಮ್ಮ ಎಡಿಟರ್ SR ಗಣೇಶ್ ಬಾಬು ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಿನಿಮಾದ ಎಡಿಟರ್ ಅವರು. ಅದೇ ರೀತಿಯಾಗಿ ನಮ್ಮ ಫೈಟ್ ಮಾಸ್ಟರ್ ಚೇತನ್ ಡಿಸೋಜ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್, ನಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶಿವಕುಮಾರ್ ಸರ್. ಹಾಗೂ ನಮ್ಮ ಸಂಭಾಷಣೆಯನ್ನು ಬರೆದಿರೋದು ಮಂಜು ಮಾಂಡವ್ಯ ಅವರು, ನಿಮಗೂ ಹಾರ್ಟ್ಲಿ ವೆಲ್ಕಮ್ ಅನ್ನ ಕೊಡ್ತಾ ಇದ್ದೀನಿ. ನಮ್ಮ ಸಂಭಾಷಣೆಕಾರರಿಗೆ ಚಪ್ಪಾಳಿಯೊಂದಿಗೆ ಸ್ವಾಗತ ದಯವಿಟ್ಟು. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಜಯ್ ಅವರು ಹಾಗೂ ಕೋ ಡೈರೆಕ್ಟರ್ ಮಂಜುನಾಥ್ ಅವರು ಬರಬೇಕು ಪ್ಲೀಸ್. ಕೋ ಡೈರೆಕ್ಟರ್ ಮಂಜುನಾಥ್ ಅವರು ಅಲ್ಲೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಜಯ್ ಅವರು ಬರಬೇಕು ಪ್ಲೀಸ್. ಓಕೆ, ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಅಜಯ್ ಸರ್, ಮ್ಯೂಸಿಕ್ ಬಗ್ಗೆ ಎಲ್ಲ ಕಡೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಧನು ಸರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. We are so happy to welcome you, sir. And Max ಸಿನಿಮಾದಲ್ಲಿ ಎಲ್ಲಾನು ಮ್ಯಾಕ್ಸಿಮಮ್. The set is maximum. The artist is maximum. The music is maximum. So everything is maximum. And ನಂಗೆ ತುಂಬಾ ಖುಷಿ ಆಗ್ತಾ ಇದೆ to be part of Max after ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗ್ದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿ ರನ್ ಟೈಮ್ ಕೇಳಿದ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇಟ್ಸ್ ಆ ಸ್ಪೀಡ್ ಹೋಗುತ್ತೆ ಸಿನಿಮಾ ನೋಡ್ಬೇಕಾರೆ ನಮಗೆ. ಅಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ a great opportunity for me after Vikrant Rona. I'm so happy to be part of Max movie. So ಎಲ್ಲಾನು ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದ್ರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಟೆಕ್ನಿಷಿಯನ್ಸ್ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಸರ್. ವಾಯ್ಸ್ ಇಲ್ವಾ? ಓಕೆ, ಅಟ್ಲೀಸ್ಟ್ ನೀವು ಜಾಯಿನ್ ಆಗಬಹುದು ಅನ್ಸುತ್ತೆ. ಓಕೆ, ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೋಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಧನು ಸರ್ ನಮಸ್ಕಾರ, ಥ್ಯಾಂಕ್ ಯು. ಅಂಡ್ ವಿಜಯ್ ಥ್ಯಾಂಕ್ ಯು. ಅಂಡ್ ಮೈಕ್ ಎಸ್ ಸುದೀಪ್ ಸರ್ ತುಂಬ ಥ್ಯಾಂಕ್ಸ್. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ನನಗೆ ಪರ್ಸನಲ್ ಆಗಿ ಒಂದು 20 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಲೆ. ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನಾನು ನಿಮ್ಮ ಹತ್ರ ಬಂದು ಅಪ್ಡೇಟ್ ಆಗ್ತಾ ಇದ್ದೀನಿ ಪ್ರತಿ ಸಿನಿಮಾಯಿಂದಲೂ. ಸೊ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಎಗೈನ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್. ಆ್ಯಂಡ್ ಸಿನಿಮಾ ಇದು ಅಂತ ಬಂದರೆ ಇದು ಒನ್ ನೈಟಲ್ಲಿ ನಡೆಯೋ ಕತೆ, ಅದನ್ನು ಎಲ್ಲರೂ ಹೇಳಿದ್ದಾರೆ. ಸೊ ಆ್ಯಸ್ ಎ ಸಿನಿಮಾಟೋಗ್ರಫರ್ ನನಗೆ ತುಂಬ ಹೊಸ್ತಾಗಿತ್ತು, ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ವರ್ಕ್ ಮಾಡ್ತಾ ಕಲಿಯೋದು ತುಂಬಾ ಇತ್ತು. ಸೊ ಇಲ್ಲಿವರೆಗೆ ನಾನೇನು ವರ್ಕ್ ಮಾಡಿದ್ದೀನೋ ಅದರಿಂದ ಒಂದು ಬೇರೆ ಥರ ಸಿನಿಮಾಟೋಗ್ರಫರ್ ಆಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕ್ರೆಡಿಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಸ್ಪೆಷಲಿ ಸುದೀಪ್ ಸರ್ಗೆ. ಅಗೈನ್ ಯಾಕೆ ಹೇಳ್ತೀನಿ ಅಂದರೆ, ಈ ಸಿನಿಮಾದಲ್ಲೂ ನಾನು ಏನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು ಅವರು. ಹಂಗಾಗಿ ನಾನು ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಚಂದ್ರ ಸರ್. ಶಿವಕುಮಾರ್ ಸರ್,
ಓಕೆ, ಚೇತನ್ ಡಿಸೋಜ್ ಅವರೇ ಮಾತಾಡಿ. ಶಿವಕುಮಾರ್ ಸರ್ ಒಂದ್ ಸ್ವಲ್ಪ ಟೈಮ್ ತಗೋತಾರೆ, ಪರವಾಗಿಲ್ಲ. ಎಸ್, ಫೈಟ್ ಮಾಸ್ಟರ್ ಮಾತಾಡಿ ಈಗ, ಚೇತನ್ ಡಿಸೋಜ್ ಅವರು. ನಮಸ್ಕಾರ ಎಲ್ಲರಿಗೂ. ನಾನು ಕೆಲವೊಂದು ವಿಷಯ ಹೇಳ್ಬೇಕಂತಿದೆ, ಆದ್ರೆ ಸುಕೃತ್ ಅವರೆಲ್ಲ ನನ್ನ ಡೈಲಾಗ್ ಅನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದ್ರೂ ನಾನು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. ಮೇ 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದು ಮೆಸೇಜ್ ಹಾಕಿದ್ದೆ, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಅಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಅಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಅಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡ್ಲಿಕ್ಕೆ. ಆಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡ್ಬೇಕಾದ್ರೆ ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದ್ರೂ ಮೇ 2023 ನಾನು ಮೆಸೇಜ್ ಮಾಡಿದ್ದು, ಅಕ್ಟೋಬರ್ 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದೆ ಮ್ಯಾಕ್ಸ್ ಅಲ್ಲಿ. ಸೊ ನನ್ಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತೆ ನಿಮ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗ್ಬೇಕಾದ್ರೆ ತುಂಬಾ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬಾ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ, ಯಾಕೆಂದ್ರೆ ಸರ್ ನನಗೆ ತುಂಬಾ ಕಂಫರ್ಟ್ ಮಾಡಿದ್ರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವರ ಕ್ಲಾರಿಟಿ. ನಾನೇನ್ ಥಿಂಕ್ ಮಾಡಿದೆ, ನನ್ನ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನ್ಗೆ ಹೇಳಿದ್ರು ನಿಂತ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡ್ಲಿಕ್ಕೆ ಅದಕ್ಕೆ ಪೂರಕವಾಗಿ ಏನ್ ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನಂಗೆ ಕೊಟ್ರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಅಂಡ್ ಸ್ಟ್ಯಾಂಡ್ ಅಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿನ ಪರಿಚಯ, ನಮ್ಮ DOP ಸರ್, ಹಾಗೇನೆ ಅಜ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೆ ಏನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ನೋಡೋದಕ್ಕೆ ನಾವು ಕಾಯ್ತಾ ಇದ್ವಿ. ಇದೀಗ ಎಲ್ಲೆಲ್ಲಿ ಕತ್ರಿ ಹಾಕಿದ್ದಾರೆ ಅಂತ ಗಣೇಶ್ ಬಾಬು ಸರ್ ಅವರನ್ನ ಕೇಳಬೇಕು. ನಮ್ಮ ಎಡಿಟರ್ ಸರ್ ಇದೀಗ ಮಾತಾಡ್ತಾರೆ. ಎಸ್ ಸರ್. Good evening, everyone. It's an honor to present you here, actually. I would like to thank Danu sir and Kicha sir for supporting our love and support. I feel privileged to work with such an incredible team, but outstanding cast and crew. Thank you for love and support. Thank you. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾನು ಇಷ್ಟೇ ಸ್ಪೀಡ್ ಆಗಿರುತ್ತೆ. ಸೂಪರ್ ಆಗಿದ್ರೆ. ಓಕೆ, ಮಂಜು ಮಾಂಡವಿ ಸರ್, ಅವ್ರು ಲಾಸ್ಟ್, ಅವ್ರು ಮಾತಾಡೋದು 1.5 ಲೈನ್, ಅದು ಲಾಸ್ಟಿಗೆ ತಗೋತಾರೆ. ನಮಸ್ಕಾರ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ನಾನು ನೆನೆಸ್ಕೋಬೇಕಾರೋದು ನಮ್ಮ ಶ್ರೀರಾಮ್ ಸರ್ನ. ಯಾಕಂದ್ರೆ ಅವರಿಂದನೇ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ತುಂಬ ಒಂದು ಅದ್ಭುತವಾದ ಪ್ರಾಜೆಕ್ಟ್ಗೆ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋದು ನನಗೆ ಖುಷಿ. ಅದರಲ್ಲಿ ಎಸ್ಪೆಷಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು. ನಾನು ಶ್ರೀರಾಮ್ ಸರ್ ಅವರು ಹೇಳಿದಾಗ ಸಂಭಾಷಣೆ ಬರೀಬೇಕು ಸುದೀಪ್ ಸರ್ ಫಿಲಮ್ಗೆ ಅಂತ ಹೇಳಿದಾಗ ತುಂಬ ಖುಷಿಯಿಂದ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾನು ಸಂಭಾಷಣೆ ಬರೀಕ್ ಹೋಗಿಲ್ಲ, ಕಲಿಕ್ ಹೋಗಿದ್ದೀನಿ ಅಂತ. ಯಾಕೆಂದ್ರೆ ಅವ್ರ ಇನ್ಪುಟ್ಸ್ಗಳಿರ್ಬೋದು, ಅವ್ರು ಹೇಳೋ ಎಲ್ಲ ಮಾತುಗಳಿರ್ಬೋದು, ಆ ರೀತಿ ಇತ್ತು. ಅದರಿಂದ ನಾನು ತುಂಬ ಅಳವಡಿಸ್ಕೊಂಡೆ. ಒಂದು ಸಂಭಾಷಣೆ ಹೇಗೆ ಬರಿಬೋದು ಅಂತ ಅವರಿಂದನೂ ಕಲಿತೆ ನಾನು. ಹಾಗೆ ಅವ್ರ ಉತ್ತರ ಕೆಲಸ ಮಾಡೋಕೆ ಹೋದಾಗ ಒಂದು ಭಯನೂ ಇತ್ತು. ಯಾಕಂದ್ರೆ ಸುದೀಪ್ ಸರ್ ಬಗ್ಗೆ ಕೇಳಿದ್ದೆ, 24 hours ಅವ್ರು ಕೆಲಸ ಮಾಡ್ತಾರೆ ಅಂತ. ಅದ್ರಲ್ಲೂ ಕೂಡ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೆ, ನನಗೆ ಭಯ ಹೋಗಿತ್ತು. 3 ಗಂಟೆ ಕರೀತಾರೆ, 4 ಗಂಟೆ ಕರೀತಾರೆ ಅಂತ. ಅದೃಷ್ಟ ಈ ಸಿನಿಮಾದಲ್ಲಿ ಯಾವತ್ತೂ ಡಿಸ್ಕಷನ್ ರಾತ್ರಿ ಆಗಲೇ ಇಲ್ಲ. ಸೊ ಎಲ್ಲ ಡೇ ಅಲ್ಲೇ ಮುಗಿಸ್ಕೊಂಡ್ಬಿಟ್ವಿ. ಹಾಗೆ ನಮ್ಮ ಡೈರೆಕ್ಟ್ರು ವಿಜಯ್ ಕೂಡ ತುಂಬಾ ಸಪೋರ್ಟಿವ್. ಅವರು ಆಕ್ಚುಲಿ ಈ ಸಿನಿಮಾದ ಸಂಭಾಷಣೆಯಲ್ಲಿ ಅವ್ರು ತಮಿಳಲ್ಲಿ ಆಲ್ರೆಡಿ ಬರೆದಿದ್ರು, ಅದನ್ನು ನಾನು ಕನ್ನಡೀಕರಣ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಸಂಭಾಷಣೆಗಳನ್ನ ಸುದೀಪ್ ಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ. ಅವರೇ ಹೇಳೋ ಥರ ಅವ್ರದ್ದು ಸಂಭಾಷಣೆಗಳು ಯಾವತ್ತೂ ಒಂದು ತೂಕ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಮ್ಯಾಕ್ಸ್ ಅಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜು ಮಾಂಡವಿ ಸರ್. ಓಕೆ, ಶಿವಕುಮಾರ್ ಸರ್ ರೆಡಿನಾ? ಎಸ್, ನಮ್ಮ ಫೇವ್ರೇಟ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್. ಥ್ಯಾಂಕ್ ಯು ತನು ಸರ್, ಥ್ಯಾಂಕ್ ಯು ವಿಜಯ್ ಸರ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ತುಂಬ ಸೆಟ್ಟು ಹಾಕಿ ಖರ್ಚು ಮಾಡಿರೋದು, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ.
ಸುದೀಪ್ ಸರ್ನ ಈ ಕ್ಯಾರೆಕ್ಟರ್ ನೋಡ್ಬೇಕು, ನಮಗೆ ಮಾಸಾಗಿ ನೋಡ್ಬೇಕಂತ ಆಸ್ ಎ ಫ್ಯಾನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿ ಥ್ಯಾಂಕ್ ಯು ಸರ್. 20 ವೆಯ್ಟ್ ಮಾಡ್ತೀನಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಕೋ ಡೈರೆಕ್ಟರ್ ಹಾಗೂ ಅಸೋಸಿಯೇಟ್ ಡೈರೆಕ್ಟರ್ ಅವರು ಮಾತಾಡಲ್ಲ ಅಂತ ಹೇಳಿ ಆಗಿದೆ. ಅವರು ಆಕ್ಷನ್ ಇಂದ ಕಟ್ ಅಂತ ಹೇಳಿ ಆಯ್ತು ಆಲ್ರೆಡಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಒಂದು ಗ್ರೂಪ್ ಫೋಟೋ ತಗೋತಾರೆ. ಈಗ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಮೊಟ್ಟ ಮೊದಲ ಸುದ್ದಿಗೋಷ್ಠಿ ಆಗಿರೋದ್ರಿಂದಾಗಿ ಬಹಳಷ್ಟು ಪ್ರಶ್ನೆಗಳು ಖಂಡಿತವಾಗಿ ಆಲ್ರೆಡಿ ಹಿಂಗಿಂಗ್ ಬರ್ತಾ ಇದೆ. ಖಂಡಿತವಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಹಾಗಾಗಿ ನಮ್ಮ ಮ್ಯಾಕ್ಸ್ ನ 3 ಮುತ್ತುಗಳನ್ನ ಕರೆದೆ ಅವರಿಂದಲೇ ನೀವು ಮಾತನಾಡಿದ್ರೆ ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ 3 ಆಧಾರ ಸ್ತಂಭಗಳನ್ನ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಮ್ಯಾಕ್ಸ್ ಸಿನಿಮಾದಲ್ಲಿ ಕಲಾವಿದರಿಂದ ಹಿಡಿದು ತಂತ್ರಜ್ಞರಿಂದ ಹಿಡಿದು ಪ್ರತಿ ಫ್ರೇಮ್ ಅಲ್ಲೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಇಂದ ಹಿಡಿದು ಎಂಟರ್ಟೈನ್ಮೆಂಟ್, ಒಂದು ಹಬ್ಬದ ಊಟ ಅಂತೂ ಡಿಸೆಂಬರ್ 25ಕ್ಕೆ ಪ್ರತಿಯೊಬ್ಬರಿಗೂ ಸಿಗೋದು ಗ್ಯಾರಂಟಿ. ಈ ಹಬ್ಬದ ಊಟವನ್ನ ಉಣಬಡಿಸಿದವರನ್ನ ಮೊದಲಿಗೆ ಕರೆದು ಬಿಡೋಣ. ಮೊದಲಿಗೆ ದಯವಿಟ್ಟು ಪ್ರೀತಿಯ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮ್ಯಾಕ್ಸ್ ಸಿನಿಮಾದ ನಿರ್ದೇಶನದ ಮೂಲಕ ಮೊಟ್ಟ ಮೊದಲ ಸಿನಿಮಾದಲ್ಲಿಯೇ ಏಬರು ಸೂಪರ್ ಲೆಜೆಂಡ್ಸ್ ಜೊತೆಗೆ ಕೆಲಸ ಮಾಡೋದಕ್ಕೆ ಆ ಕೆಲಸವನ್ನ ಪಡ್ಕೊಂಡಿದಾರಲ್ಲ, ಅದು ಅವರ ಕೆಲಸದಲ್ಲಿರುವಂತಹ ಪ್ಯಾಷನ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವಿಜಯ್ ಕಾರ್ತಿಕೇಯ ಸರ್ ಆನ್ ಸ್ಟೇಜ್. ಈಗ ನಿರ್ದೇಶಕರ ಎಂಟ್ರಿ ಆಯಿತು. ನಮ್ಮ ಕನ್ನಡದ ಸುದೀಪ್ ಸರ್ ಜೊತೆಗಿರುವಂತಹ ಆ ಅಭಿಮಾನ, ಆ ಪ್ರೀತಿಯ ಜೊತೆಗೆ ನಾನು ಕನ್ನಡಿಗರನ್ನು ಮತ್ತಷ್ಟು ಹತ್ತಿರದಿಂದ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 5 ಭಾಷೆಗಳಲ್ಲಿ ಮ್ಯಾಕ್ಸ್ ಸಿನಿಮಾವನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟು ಈಗ ಎಲ್ಲಿ ನೋಡಿದ್ರು ಕೂಡ ಮ್ಯಾಕ್ಸ್ ಹವಾ ಕ್ರಿಯೇಟ್ ಮಾಡಿರೋರು ನಮ್ಮ ಹೆಮ್ಮೆಯ ನಿರ್ಮಾಪಕರು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಹಿರಿಯ ನಿರ್ಮಾಪಕರಾಗಿರುವಂತಹ ಕಲೈಪುಲಿ ಎಸ್ ಧಾನು ಸರ್. ಐ ರಿಕ್ವೆಸ್ಟ್ ಯು ಟು ಜಾಯ್ನ್ ಅಸ್ ಹಿಯರ್ ಸರ್. ಈ ಮ್ಯೂಸಿಕ್ ಕೇಳಿದಾಗೆಲ್ಲ ಆ ಕಾಳಿ ಮುಂದೆ ಸುದೀಪ್ ಸರ್ ಡಾನ್ಸ್ ಮಾಡ್ತಾರಲ್ಲ, ಅದೇ ಕಣ್ ಮುಂದೆ ಬರ್ತಾ ಇರುತ್ತೆ. ಈಗ ನಮ್ಮ ಮ್ಯಾಕ್ಸ್ ಸಿನಿಮಾದ ಹಾರ್ಟ್, ಸೋಲ್ ಎಲ್ಲವೂ ಇವರೇ. ನಾವು ಇಷ್ಟೊತ್ತು ಪ್ರತಿಯೊಬ್ಬರ ಮಾತಲ್ಲೂ ಬರ್ತಾ ಇದ್ದಂತಹ ಒಂದೇ ಒಂದು ಹೆಸರು ಅಂದ್ರೆ ಅದು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಹಾಗಾಗಿ ದಯವಿಟ್ಟು ಪ್ರೀತಿಯ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ one and only ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಆನ್ ಸ್ಟೇಜ್. Okay, heartily welcome. We'll start with our director. ಓಕೆ, ಡೈರೆಕ್ಟ್ರೇ ನಿಮ್ಮಿಂದ ಮಾತು ಶುರು ಮಾಡೋಣ ಅಂತ ಹೇಳಿ. ವಿಜಯ್ ಕಾರ್ತಿಕೇಯ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ನೀವು ಮ್ಯಾಕ್ಸ್ ಅಲ್ಲಿ ಫಸ್ಟ್ ಸಿನಿಮಾದಲ್ಲಿಯೇ ಧಾನು ಸರ್ ಹಾಗೂ ಸುದೀಪ್ ಸರ್ ಜೊತೆಗೆ ಕೆಲಸ. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ನಮಸ್ಕಾರ. ನನಗೆ ಕನ್ನಡ ಅರ್ಥವಾಗದೆ, ಆದರೆ ಮಾತಾಡೋದಕ್ಕೆ ಬರಲೆ, ಸಮೀಕ್ಷಿ. ನನಗೆ ಈ ಸ್ಟೇಜ್ ಮೇಲೆ ನಿಲ್ಲೋಕೆ ಅವಕಾಶ ಕೊಟ್ಟ ಕಲಿಪುಳಿ ಎಸ್ ಧಾನು ಸರ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದಗಳು. ಮತ್ತು ನನಗೆ ಇಬ್ರು ಲೆಜೆಂಡ್ ಕಲೆ ಜೋದ
ಕನ್ನಡ ಮೂವಿ ಮಾಡುವ ಭಾಗ್ಯ ಕೊಟ್ಟ ದೇವರಿಗೆ ಧನ್ಯವಾದಗಳು. ಮ್ಯಾಕ್ಸ್ ಮೂವಿ ಎಮೋಷನಲ್ ಆಕ್ಷನ್ ಥ್ರಿಲ್ಲರ್ ಮೂವಿ, ಒಂದೇ ರಾಜ್ಯದಲ್ಲಿ ನಡೆಯುವ ಕಥೆ. ಈ மூவி கிச்சா சார் ரசிகர்களுக்கு மட்டுமல்ல ஃபேமிலி ஆடியன்ஸுக்கும் ரொம்ப கொத்து. நான் ரொம்ப எமோஷனல் ஆயிட்டேன். நான் தப்பா நினைச்சுக்கிறீங்க, 2 வார்த்தை தமிழ்ல பேசிக்கிறேன். தானு சார் வந்து எனக்கு அப்பா மாதிரி, சுதீப் சார் வந்து எனக்கு அண்ணா மாதிரி. ஸ்பாட்ல நான் அப்படிதான் இருந்தேன். என்னை வந்து அவர் வந்து ஒரு பையன் மாதிரி பார்த்துக்கிட்டாரு, சுதீப் சார் வந்து என்னை தம்பி மாதிரி பார்த்துக்கிட்டாரு. அதனால்தான் இந்த இடத்துல நான் இருக்கேன். சுதீப் சார் மாதிரி ஒரு சூப்பர் ஸ்டாருக்கு படம் பண்ற பாக்கியமும், தானு சார் மாதிரி ஒரு பெரிய ப்ரொடியூசருக்கு படம் பண்ணக்கூடிய பாக்கியமும் எனக்கு அமைஞ்சது. நான் ரொம்ப சந்தோஷப்படுறேன். என் லைஃப்ல இந்த நிமிஷம் ரொம்ப சந்தோஷமான நிமிஷம். தேங்க்யூ, தேங்க்யூ ஆல். ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೆ. ದ ವೇ ಯು ಸ್ಪೋಕ್ ಕನ್ನಡ, ಒಂದೊಂದು ಮುತ್ತುಗಳನ್ನ ಅಷ್ಟು ಮುದ್ದಾಗಿ ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಎಫರ್ಟ್ ಸರ್. ದಯವಿಟ್ಟು ಅದಕ್ಕೊಂದು ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೆರಡು ಸಿನಿಮಾ ಮಾಡ್ಬಿಟ್ರೆ ಫುಲ್ ಕನ್ನಡದಲ್ಲಿ ನನ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಖಂಡಿತ. ಓ ಥ್ಯಾಂಕ್ ಯು. ಎಸ್ ಸರ್. ಧಾನು ಸರ್, ನಾವು ಇಟ್ಸ್ ಟೈಮ್ ಟು ಹಿಯರ್ ಫ್ರಮ್ ಯು. ನೀವು ಹೇಳಿ ಸರ್. అందరికీ నమస్కారం. టుడే good day, always good day. I sincere thanks Sudeep sir, because this is my first Kannada venture. I produced 46 pictures, all artists. First, my picture, Yar, Kannada artist, Action King Arjun. That first picture, Yar, guest role, superstar Rajini sir. So my Adithalam, Kannada artist joined to me. So I produced Hindi, Telugu, Malayalam, except Kannadam. I request one day phone Sudeep sir, this picture, I heard one subject, excellent subject. You hear the subject, then you decide, this is my first picture. So 2004, I met Rajkumar sir and Punit Rajkumar. That day, can't do. Finally, Sudeep sir accepted, send me sir immediately. I sent the Vijay Karthikeya. He is here the subject. He stays 6 days, discuss with the director. Then he called me. Dhanu sir, I do the movie. I really enjoyed. Never can artist involvement, every frame to frame involvement. தமிழ்ல சொன்னா சிற்பி செதுக்கிற மாதிரி சிலையை செதுக்கினார். டைரக்டருக்கு மிகப்பெரிய சப்போர்ட்டா இருந்து இந்த படத்தை மிகப்பெரிய லெவலுக்கு எடுத்துன்னு வந்திருக்கிறாரு. என் வாழ்க்கையில மறக்க முடியாது. பட் நான் இதை வந்து கிராண்டியரா இந்த ஃபங்க்ஷன் பண்ணணும் போது நோ செட்டில் டவுன், இப்படிதான் சொன்னார், செட்டில் அப்புறம் பண்ணலாம் அப்படின்னு. ஸோ ஃபர்ஸ்ட் இண்டஸ்ட்ரிக்கு வரும்போது அப்படி காமிக்கணும் அப்படின்னு நினைக்கும் போது இல்லை இப்படிதான் இருக்கணும் அப்படின்னாரு. ஸோ அவர் எது சொன்னாலும் நான் அக்செப்ட் பண்ணுவேன். அதே மாதிரி இதை அக்செப்ட் பண்ணேன். இந்த படம் இவ்வளோ பிரமாதமாக வந்துடுறதுக்கு அவர் மாத்திரம் மிகப்பெரிய தூணாக இருந்தது மட்டும் இல்லை, இயக்குனருடைய ஒத்துழைப்பு மாத்திரம் இல்லை, ஆர்ட் டைரக்டர் ஒத்துழைப்பு மாத்திரம் இல்லை, கேமராமேனுடைய ஒத்துழைப்பும் இல்லை. ஒரு மனிதர் இருக்கிறாரு, அவர் மேடைக்கு வரமாட்டேன்றாரு. அவர் பேர் தான் ஸ்ரீராம், எம்டி ஸ்ரீராம். வாட் a brilliant man. Never day to day working. That person not found. The picture is not quickly coming. Outstanding. Really, I really enjoyed. Thank you, sir. Then music director, fantastic music. The editor, every trailer cut, picture cut. You are all watching 25th December. It will create a history. I really, Sudeep sir,
outstanding man. 24 hours he is working. Every day involvement. He is enter the studio. He is perfectly everything catching. So, because he is also director, he is 8 picture hit director. Then only I am proud of him. So, I really thanks. I enjoyed this movie. So, I really enjoyed. Thank you for. Thank you so much, sir. We are extremely happy to have you here. Thank you so much once again. ಇದೀಗ ನಮ್ಮೆಲ್ಲರ ಪ್ರೀತಿಯ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ವಿ, ದೊಡ್ಡ ತೆರೆ ಮೇಲೆ ಮತ್ತೊಮ್ಮೆ ನಮ್ಮ ಸುದೀಪ್ ಸರ್ ಅವರನ್ನ ವಿಜೃಂಭಿಸಬೇಕು ಅಂತ ಹೇಳಿ ಮತ್ತೆ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದೆ. ಸರ್, ನಿಮ್ಮ ಮಾತು. ಕ್ಷಮಿಸಿ, ಕೂತ್ಕೊಂಡೇ ಮಾತಾಡ್ತೀನಿ, ಸ್ವಲ್ಪ ಬೆನ್ನೋವಿದೆ. ಅಲ್ಲ, ಒಳ್ಳೆ ಕಾರಣಕ್ಕೆ. ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಈಗ ಸಂಭಾಷಣೆಗೆ ತೊಗೊಳಕ್ ಹೋಗಿ ಅಲ್ಲಿ ಹೋದ ತಕ್ಷಣನೇ ನಾವು ಬರೆಯಕ್ಕೆ ಹೋಗಿಲ್ಲ, ಕಲಿಯಕ್ಕೆ ಹೋದ್ವಿ ಅಂತ ಗೊತ್ತಾಯ್ತು ಅಂದ್ರು. ಅಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರ ಹೊಗಳ್ತಾ ಇದ್ರ ಗೊತ್ತಾಗ್ಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದ್ರೆ ಎಲ್ಲೋ ಇಂಡೈರೆಕ್ಟ್ ಆಗಿ 2 ದಿನ ಆಗದ 5 ದಿನ ಯಾಕಾಯ್ತು, ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬೋರು ಹೇಳ್ಬಿಟ್ರು. ನಾನು ತುಂಬಾ ಕೆಲಸ ನೀಟಾಗಿ ಮಾಡ್ಕೊಂಬಂದನು, ಅವ್ರು ಸಾವಾಸ ಮಾಡಿ 4 ಗಂಟೆ ಆಯ್ತು ಅಂತ ನೀಟಾಗಿ ಹೇಳಿದ್ರು. ಸೊ ಏನಿವೆ, ಇಲ್ಲಲ್ಲ ಅಂದ್ರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೇ, ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರು ಅಲ್ಲ, ಇವರು ನಡುಕ್ತಾ ಇದ್ರು ಮಾತಾಡ್ಬೇಕಾದ್ರೆ. ಆಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವ್ರು ಆಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬಾ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ತರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನ್ ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ಒಬ್ಬ ನಿರ್ದೇಶಕ. ಸರ್, ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದು ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದ್ರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಒಂದು ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್, ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು, ವಿಚ್ ಇಸ್ ಅ ನಾರ್ಮ್. ನಾನು ತುಂಬಾ ಜನಕ್ಕೆ ಅದು ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯ್ತು. ಅಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನ ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇಲ್ದಿರೋದ್ರಿಂದ ಅಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂತ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್, ರಾತ್ರಿ ವಾಪಸ್ ಹೊರಡ್ಬೇಕಂದ್ರು. ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿ ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದ್ರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನ್ ಬೇಕೋ ಎಲ್ಲ ಕೊಡಿಸಿ ಕರ್ಸಿ ಕೂರಿಸ್ದೆ, ಒಂದು ರೂಮ್ ಹಾಕಿ, ನೀವು ತುಂಬಾ ದಿನ ಆಗತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:37 ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನ್ ಮಾಡ್ಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಅಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿದ್ ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದ್ರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದ್ರೆ ಅದಕ್ಕೆ ಇಂಪ್ರೂವೈಸ್ ಮಾಡಕ್ಕೆ ಯಾವುದು ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಹಿ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಅಂಡ್
ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್, ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ತರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗ್ಬೇಕು ಅಂದ್ರೆ ಬಹಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ಬರಿಗೋ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004 ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಶನ್ ಗೊತ್ತಿಲ್ಲ, ಹೇಗ್ ಮೀಟ್ ಮಾಡಬೇಕು ಗೊತ್ತಿಲ್ಲ. ಅಂಡ್ ಇವರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದಿನ ரொம்ப கோபமா இருந்தீங்க நீங்க. ஏன்? ಇಲ್ಲ ಯಾವ್ದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿ ಇದ್ರು. ಅದು ಹೆಸರು ಬೇಡ ಈಗ. ಸೊ ಇವ್ರು ಏನೋ ಕಿರ್ಚದ್ ಬರ್ತಾ ಇತ್ತು ಆಫೀಸಿಂದ. ಹೊರಗಡೆ ಕೂತಿದ್ವಿ ನಾವು. ನನಗೆ ಇದೇನ್ ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ. ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ. ಕರೆದ್ರು, ಒಳಗೆ ಹೋಗಿ ಕುತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದ್ರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದ್ರು. ಏನಕ್ಕೆ ಬಂದಿದ್ದೆ ಗದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದ್ರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ ಇವ್ರೊಟ್ಟಿಗೆ ಯಾಕ್ರಿ ಬಂದ್ರಿ ನೀವು ಅಂದ್ರು. ಏನು ಉತ್ತರ ಕೊಡ್ಲಿಲ್ಲ ನಾನು, ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದ್ರೆ ಈ ತರ ಬಂದಿದ್ದೀನಿ ಸರ್, ಕಾಕ ಕಾಕ ರೀಮೇಕ್ ಮಾಡಕ್ಕೆ ನಿಮ್ಮ ಹತ್ರ ಏನಾದ್ರು ರೈಟ್ಸ್ ಕೊಡಕ್ಕಾದ್ರೆ ನೀವು ಮಾಡ್ತೀರಾ ಅಂದ್ರು. ಹೌದು. ಏನ್ ಕೊಡ್ತೀರಾ ಅಂದ್ರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದ್ರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟರಲ್ಲಿ ಇಮಿಡಿಯೇಟ್ ಆಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದಾನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದ್ರೆ ಇವತ್ತಿಗೆ ನನಗೆ ತುಂಬಾ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದೇನೆ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. He could ask me anything, even if it is a small figure, that's okay. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಶನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡ್ಬೇಕು. ಯಾವಾಗಲೂ ಹೇಳ್ತಾ ಇದ್ರು ಮುಗ್ದಿದ್ಯಲ್ಲೋ ಹಾಕೋ ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬಾ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬಾ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸ್ಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದನ್ನ ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this, so from the next time you can do what you want, sir. So ಒಂದು ಆಸೆ ಇದೆ, ಅವ್ರಿಗೆ ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವ್ರ ಆಶೀರ್ವಾದ ತಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೊ ಯಾ, ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಅಂಡ್ ಮೈ ಫ್ಯಾಮಿಲಿ. ಅಂಡ್ ಒಂದೇನು ಖುಷಿ ಅಂದ್ರೆ ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದಟ್ ಮಚ್. ಅಂಡ್ ಸೆಟ್ ಅಲ್ಲಿ ಬಂದಾಗ ಇವರೆಲ್ಲ ಏನ್ ಹೊಗಳ್ತಾ ಇದಾರೆ ಕೂತ್ಕೊಂಡು, ಆಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ ಅಂದ್ರೆ ಅವ್ರು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಅಂಡ್
ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದ್ರೂ ಸ್ವಲ್ಪ ಮೂಗ್ ತುರ್ಕೋ ಅಭ್ಯಾಸ ಅಲ್ಲ, ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ಎಲ್ಲರೂ ತುಂಬಾ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ನಿಂತಿದ್ರು ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮ್ ಅಲ್ಲಿ ತುಂಬಾ ಸುಮ್ಮನೆ ಹಿಂಗ್ ಬಂದು ಹೋಗೋ ಪಾತ್ರಗಳು ಯಾರು ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಅಂಡ್ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being part of my film and doing such a wonderful job. All of you, I think ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ರು ಹುಡುಗಿಯರು ಇದ್ರ ಅಂತ ಕೇಳಿದ್ರು. ಅಂದ್ರೆ ಪಾಪ ತಪ್ಪವ್ರದಲ್ಲ, ಗೆಟಪ್ ಅಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿಯಾರ ಇವರು. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு கிளாமர் படம் பண்ணுங்க, என்ன வச்சு நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும், என்ன சார்? ஆமா, சினிமால ஓகே சார், லைஃப்ல மட்டும் தான், சினிமால ஓகே பண்ணலாம். ಸೊ ಅವ್ರು ಆಕ್ಚುಲಿ ಬಹಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ. ಸೊ ಇವರು ಆಕ್ಚುಲಿ ಅವರು ದೇ ಆರ್ ಪ್ಲೇಯಿಂಗ್ ಕಾಪ್ಸ್ ದೇ. ಸೊ ಅದೇ ಗೆಟಪ್ ಅಲ್ಲಿ ಹಾಕೊಂಡು, ಅದು ಏನಂದ್ರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ಇಟ್ಟಿದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ತರ ಹೊಗಳ್ತಾ ಇದಾರೆ ಅಂದ್ರೆ, ಸೊ ನೆಕ್ಸ್ಟ್ ಪಡೋದಕ್ಕೆ பாருங்க, அம்மா கூட கிளாமரா இருக்குது. ಅಂಡ್ ಚೇತನ್ ಡಿಸೋಜಾ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ ಅವ್ರು? ಹಾ, ನೀ ಯಾಕೆ ಅವ್ರ ಮಧ್ಯೆ, ಟೆಕ್ನಿಷಿಯನ್ ಮಧ್ಯೆ ಬನ್ನಿ. ಯಾವಾಗ ನೋಡ ಸಂಯುಕ್ತ ಇವ್ರ ಮಧ್ಯನೇ ಇರ್ತೀರಾ. ಬನ್ನಿ, ಇಲ್ಲಿ ಬನ್ನಿ, ಬನ್ನಿ ಸರ್. ಜಸ್ಟ್ ಜೋಕಿಂಗ್. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದ್ರು ನನಗೆ. ಹೊಸಬ್ರು ಒಬ್ರು ಇದ್ದಾರೆ ಚೇತನ್ ಅನ್ಬಿಟ್ಟು, ಮಾಡಿ ಅನ್ಬಿಟ್ಟು ಅಂತ. ಇವರು ಆಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಈಗ ನಮ್ ಸೆಟ್ ಅಲ್ಲಿ ಯಾರು ಇದ್ದಾರೆ, ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾ ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ. ಯಾವ್ದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ತರ ಓಡಾಡ್ತಾ ಇದ್ರು. ಒಂದು ಬ್ಯಾಗ್ ಹಾಕೊಂಡು, ಏನೋ ಹಾಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು. ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ ಸಿಇಒ ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದ್ರು. ಆಮೇಲೆ ವ್ಯಾನಿಟಿ ಅವನು ಇವ್ರನ್ನ ಕರ್ಕೊಂಡ್ಬಂದ್ರು. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗಂದ್ರೆ ನಮ್ಮ ರವಿವರ್ಮನ್ ತರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗ್ ತೆರ್ಕೊಂಡು, ಹಿಂಗ್ ಅನ್ಕೊಂಡು ಬೆವ್ತ್ಕೊಂಡು ಹಂಗ್ ಬರ್ಬೇಕು ಸರ್. ನೀವೇನ್ ಹಿಂಗ್ ಗ್ಲಾಮರ್ ಆಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನ್ ಅಲ್ಲಿಂದ ಹೊರಗಡೆನೆ ಓಡಾಡ್ತಾ ಇದಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್, ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ, ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಹಿ ಸೋ ಗುಡ್. ಅಂಡ್ ಈ ಅಂದ್ರೆ ಒಂದು ಆರ್ಟಿಸ್ಟ್ಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ತುಂಬಾ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬಾ ಚೆನ್ನಾಗಿ ಕೊಡೋರು ಏನ್ ತೆಗಿತಾ ಇದೀವಿ ಅಂತ. ಅವ್ರ ಫ್ಯಾಕ್ಟ್ರೀಸ್ ಅಲ್ಲಿ ಶೂಟ್ ಮಾಡ್ಕೊಂಬಂದ್ಬಿಟ್ಟು, ಫ್ಯಾಕ್ಟ್ರಿ ಅಂದ್ರೆ ಹಿಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದ್ರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಹಿ ಯೂಸ್ ಟು ಗಿವ್. ಅಂಡ್ ಥರೋಲಿ ಎಂಜಾಯ್ಡ್. ಚೇತನ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಮೇಡ್ ಮೀ ನಾರ್ಮಲ್ ಆಗಿ ನಮ್ಮನ್ನ ರೊಮ್ಯಾಂಟಿಕ್ ಸಾಂಗ್ಸ್ ಅಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆಕ್ಟರ್ಸ್ ಲುಕ್ ಗುಡ್. ಸರ್ ವಿತ್ ಸ್ಟಂಟ್ಸ್ ಯು ಮೇಡ್ ಮೀ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸರ್. ಅಂಡ್ ಶಿವು, ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡಲ್ಲ, ನಾವು ಯಾಕೆ ಮಾತಾಡೋದು?
ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ. ಮಾಣಿಕ್ಯ ಅಂತ ಪ್ರಾರಂಭ ಮಾಡಿದ್ರು. ಇವತ್ತಿಗೆ ನನಗೆ ನನ್ನ ಸಹೋದರ, ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಯಾಕೆ ಲಿಬರ್ಟಿ ತಗೊಂಡು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು ಹಾಕಬೇಕು ಅಂದ್ರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಇವ್ರನ್ನ ಕರೆಯಲ್ಲಮ್ಮ. ನಾನು ಶಿವ್ ಎಲ್ಲಿದೆಯಪ್ಪ ಅಂತೀನಿ, ಅವ್ರು ಬರ್ತಾರೆ, ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ. ಸೊ ನನ್ನ ಮನೆ ಏನು ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ, ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ. ನಾನು ಏನ್ ಮಾಡಿದ್ರು ಅಲ್ಲೇ ಇರೋದು. ಸೊ he is a part of my family. I can't say that he's an art director. So ಅಲ್ಲಿಂದ ಒಂದು ಬಂದು ಅವರ ಕೆಲಸ, ಪ್ಲೀಸ್ ಇಡಮ್ ಸರ್, ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವು ಅವರ ಕೆಲಸ ಅವ್ರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು. he only knows one thing our ಲೈಫಲ್ಲಿ, he is very honest. ಇದ್ದಿದ್ದಂಗೆ ಹೇಳ್ತಾರೆ, ಅದನ್ನ ಮಾತ್ರ ಹೇಳ್ತಾರೆ, ಆಗದ್ ಮಾತ್ರ ಮಾಡ್ತಾರೆ, ಮಾಡೋದನ್ನ ಮಾತ್ರ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ there is nothing that I can tell you, Shiv, but I can tell you that I love you. That's all it is. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗ ತುಂಬಾ ಚೆನ್ನಾಗಿ ಬಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ ನ ಕಣ್ಣಲ್ಲಿ ನೋಡಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ he's put wonderful sets over here. See, set is just a part of the cinema. ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರ ಇಂಟೆನ್ಷನ್ ಬಹಳ ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದ್ರೆ, ಆ ಮನುಷ್ಯ ಎಲ್ಲಾ ಕಡೆ ಏನಾರು ಮಾಡಬೇಕು, ಅಲ್ಲಿಂದ ಇಲ್ಲಿ ಕದಿಬೇಕು, ಅದು ಯಾವುದೂ ಇಲ್ಲ. ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸು கொடுக்கும்போது சும்மா ஏதாவது அப்செட் பண்ணிடுங்க, காசு வாபஸ் கொடுத்துட்டு போயிடுவாரு. ಅದನ್ನ ನಮ್ಮನೇಲಿ ಬಂದ್ಬಿಟ್ರು, ನಮ್ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರಿರ್ತೀವ ಜ್ಯೂಸ್ ಕುಡಿಯಕ್ಕೆ. ಅಲ್ಲಿ ತುಂಬಾ ಹೇಳ್ಕೊಂತಾರೆ, ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ, ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ರು, ಏನ್ ಸರ್ ಅನ್ಕೊಂಡ್ಯಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀನ್ ಬಿಡ್ಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತಲ್ಲ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ ಸರ್, ಎವ್ರಿ ಅದರ್ ಫಿಲ್ಮ್. ಅಂಡ್ ಶೇಖರ್ ಚಂದ್ರು ನಾನು ತುಂಬಾ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ, ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್, ಗೊತ್ತಿಲ್ಲ ಅದೇನೋ ಅವ್ರ ಸಿನಿಮಾದಲ್ಲಿ ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು, ಅದು ಯಾಕೆ ಗೊತ್ತಿಲ್ಲ, ಅದು ನಂದಲ್ಲ ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್, ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ನನ್ನ ಮೇಲೆ. ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ, ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು, ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದ್ಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪ್ಪಡಿದೆ ಸರ್, ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವರಿಗೆ, ಸುಕೃತಿ ಅವರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬಾ ಮೂಗ್ ತುದಿಯಲ್ಲಿ ಕೋಪ, ಕೆಟ್ಟ ಓದಿರ್ತಾರ. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬೈತಾ ಇರ್ತಾರ. ನಮ್ ಸೆಟ್ ಅಲ್ಲಿ ತುಂಬಾ ಯಾವುದೋ ಒಂದು ಸ್ವಾಮೀಜಿ ತರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರಲ್ಲ. ಇವರೆಲ್ಲ ಅನ್ಕೊಂಡ್ಬಿಟ್ರು ಬಹಳ ಮುದ್ದು, ಸ್ವಾತಿ ಮುತ್ತು. ಸೈಡಲ್ಲಿ ಒಂದ್ ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿ ಇರ್ಬೇಕಾದ್ರೆ ಓಕೆ, ಯಾಮರ್ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ, ಯಾವತ್ತಾನ ತೀರ್ಸಕ್ ಶುರು ಮಾಡ್ಬಿಟ್ರೆ ನಾನ್ ತಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗದ್ ಬೇಡ ಅಂದ್ಬಿಟ್ಟು. ಹಿ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಅಂಡ್ ಆನ್ ಮೈ ಸೆಟ್, one of the most humble technicians. Thank you for giving me that respect all the time, Chandru. Thank you so much. ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ, ಅಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರು, ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂತ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್, ವಂಡರ್ಫುಲ್ ಎಡಿಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಭಾಷಣೆಗಾರರು,
ನಮ್ಮ ಎಲ್ಲ ಸಹ ನಿರ್ದೇಶಕರು ಮಯೂರ್ ಅವರು ಆಕ್ಚುಲಿ ನಂದು ಏಡಿನೂ ಹೌದು ಅನುಪ್ದು, ಬಟ್ ನನ್ನ ಬಾಡಿ ಡಬಲ್ ಹೌದು. ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ನನ್ನ ಎಲ್ಲ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ, ಅದು ಅವರೇ. ಸೊ ಅದನ್ನ ಹೇಳ್ಬೇಕಾದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬಾ ಅವರ್ಸ್ ಗಟ್ಲೆ ನಾವು ಕೆಲಸ ಮಾಡ್ಬೇಕು. ಸಿಡೌನ್ ಸರ್, ಥ್ಯಾಂಕ್ ಯು ಸೊ ಮಚ್. ಅವರು ಹಿ ಮೇಕ್ಸ್ ಮೈ ಲೈಫ್ ಅ ಲಿಟಲ್ ಈಸಿ. ಒಂದಿಷ್ಟು ನಾನು ಆದ್ಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ, ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದ್ರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್. So I can go back and Mayur does the rest of the work for me. I cannot thank you less, sir. Really, thank you so much. Thank you so much for that. And ಇನ್ಯಾರು ನಮ್ಮ of course ಸಂಭಾಷಣೆ ಅದು ಇದರಲ್ಲಿ ಅಂತ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿ ಅವರು ಬಹಳ ಇನ್ವಾಲ್ವ್ ಆಗಿದ್ದೀರಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್, ಚಕ್ರವರ್ತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಮಾತಾಡಿದ್ರೆ ತುಂಬಾ ರಾತ್ರಿ ಎಲ್ಲ ಅವಳಿಗೆ ಕೊಡ್ತಾರಮ್ಮ. ಅವರಿಗೆ ಈ ಔಷಧಿಗಳು ತಗೊಂಡ್ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ. ಸೊ ಅದಕ್ಕೆ ಬೇಡ ಈಗ. ಸೊ ಥ್ಯಾಂಕ್ ಯು ಸರ್. ಅಂಡ್ ಶ್ರೀರಾಮ್ ಸರ್, ವಿತೌಟ್ ಯು ಚಾನ್ಸ್ಲೆಸ್, ನಥಿಂಗ್ ಕುಡ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಪ್ರತಿಯೊಬ್ಬರಿಗೂ, ಮನು, ಆಲ್ ಆಫ್ ಯು, ಆಲ್ ಯು ಆಕ್ಟರ್ಸ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಮ್ಯಾಕ್ಸ್ ಅಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ, ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಬಿಡಿ. ಇಟ್ಸ್ ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ, ವಿಚ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ, ನಾನಲ್ಲ. ದ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಅಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ, ಆ ರೀತಿ ಮಾತಾಡಿದ್ರಲ್ಲ, ತುಂಬಾ ವೆರಿ ವೆರಿ ಹ್ಯಾಪಿ. ಸೊ ಅದೇನಾಗುತ್ತೆ, ಸೆಟ್ ಅಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲ್ಸ್ಬಿಡುತ್ತೆ ಕನ್ನಡ. ಸೊ ಅವರು, ಅಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th ಗೆ announced recent ಆಗಿ ಮಾಡಿದ್ರು that it's releasing on 25th, and ನನ್ನ ಪ್ರಕಾರ it's a very great day and a good day. So looking forward to it. Nanu, I'm looking forward to it, ma'am. That's it. Thank you so much for having me here. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಸುದೀಪ್ ಸರ್. ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಮೈಕ್ ಬಂದಿದೆ ಅಲ್ಲಿ. ಓಕೆ, ಮೈಕ್ ಅಲ್ಲೇ ಕೇಳಕ್ಕೆ ಹೇಳಿ ಪ್ಲೀಸ್. Sir, good evening, sir. Hi, Sharda. How are you, Sudeep? Good. Acha, to begin with, sir, producer ge first kelana anta. Max anta title kottu maximum delay madiddu. What a positive start. Acha, to begin with, sir, producer ge first kelana anta. Max anta title kottu maximum delay madiddu. What a positive start. அவர் கேட்கிறாரு, இவ்வளவு நல்ல அழகா இருக்க ப்ரொடியூசர் நீங்க, ஏன் இவ்வளவு லேட்டா வந்தீங்க இண்டஸ்ட்ரிக்குன்னு கேட்க. இண்டஸ்ட்ரி அல்ல, மேக்ஸ் பிலிம் டிலே ரிலீஸ். எப்பவுமே சார் ஒரு நிமிஷம் சார், ஒரு நிமிஷம். இது எல்லாம் ஒரு குரூப் மீடியா, அது தனியான ஒரு மீடியா. அது அந்த அது அது மேடம் அங்கே இருக்காரு, கிளாமர் அங்கே உட்கார்ந்து இருக்காரு. மேடம், நீங்க கேட்டிருக்கீங்க, ஒரு படம் எடுத்து அது சரியான நேரத்துல தான் நம்ம திரையிடணும். இல்ல இல்ல, இது வந்து லேட்டே கிடையாது.
இது 5 லாங்குவேஜ்ல நாங்க எல்லா வகையிலையும் டெக்னிக்கலா பண்ணி 3 டீம் சிஜி குரூப் ஒர்க் பண்ணிருக்கிறாங்க. இது சாதாரணமா நீங்க படம் ஃபர்ஸ்ட் காப்பி பார்க்கும்போது நீங்க என்ஜாய் பண்ணுவீங்க. இது காலதாமதமே கிடையாது. இது 2 வருஷம் 3 வருஷம் இருக்கிற கிடையாது. இது 140 நாள்ல தான் நாங்க படமே ஷூட் பண்ணோம். ஆனா போஸ்ட் ப்ரொடக்ஷன், ப்ரீ ப்ரொடக்ஷன் இதோட மட்டும் இல்லாம தேதி தான் முக்கியம். இந்த தேதியில இந்த ஹாலிடேல வரக்கூடிய தொடர் ஹாலிடே 10 நாள் இருக்கு தெரியுங்களா, இது ரெக்கார்ட் பிரேக் வசூலாகும். அப்ப தெரியும் உங்களுக்கு இந்த நாடு சரியான இடத்துல, அதாவது ஓடு மீன் ஓட ஒரு மீன் வரும் அளவு வாடி இருக்குமாம் கொக்குன்னு ஒருத்தர் சொன்னாரு. நல்ல மீன் வரணும், நல்ல வசூல் வரணும். இந்த 10 நாளை நாங்க என்ஜாய் பண்ணும்போது இந்த உங்களுடைய கொஸ்டினுக்கு இதுதான் ஆன்சர். நன்றி, வணக்கம் சார். லேட்டஸ்டா வந்தா லேட்டஸ்டா வர அப்படி ஐ டோன்ட் நோ, ஐ திங்க் இட்ஸ் சம்திங் லைக் தட் ஒன்லி. Okay sir, we will talk to you after the release because we have spoken so much about it. Sir, to Sudeep sir. Okay, sorry, to Sudeep, I have a question for you. Yeah, the thing is, we have seen you as a police officer in Vikrant Rona, and here also you're playing a police officer. But there also you didn't have a heroine. Here also you don't have a heroine. Are you bored with romance, or director doesn't want you to romance with heroines in the movie? Do I look like that? I wanted to know because we also want to see you, dancing around. Just look at the way I'm looking at you, Sharda. I know you can. And I can see you blushing also. But we want to see you on screen romance. Where do you want to see me, Sharda? On screen. On screen, sorry. Sharda. Certain times what happens, I'll talk to you in your language. We should respect women. And they should be in the film only when definitely it is needed. ಇಲ್ಲೇನಾರು ಕರ್ಕೊಂಡೋಗಿ ಹಾಕಿದ್ರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರಿ ಏನ್ ಪಾತ್ರ ಇಲ್ಲ ಏನಿಲ್ಲ, ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ. ಆ ಗೌರವ ಇಟ್ಕೊಂಡು ಅಲ್ಲಿ ಆಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು, ಫ್ಲಾಶ್ ಬ್ಯಾಕ್ ಅಂತ ಏನೋ ಮಾಡಿಟ್ಟಿದ್ರು. ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವ್ದೋ ಒಂದು ಒಳ್ಳೆ ಹೀರೋಯಿನ್ ಕರ್ಕೊಂಡ್ಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಓಕೆ ವಿಕ್ರಾಂತ್ ರೋಣದಲ್ಲಿ ಅದ್ರ ಅವಶ್ಯಕತೆ ಬಹಳ ಇತ್ತು. ಇದ್ರಲ್ಲಿ ಯಾಕೋ ಕಾಣಿಸ್ಲಿಲ್ಲ. ಸೊ ಅದನ್ನ ನಾನೇ ಹೇಳ್ಬಿಟ್ಟು ಅವ್ರಿಗೆ ಬೇಡ, ಇವರಿಬ್ಬರಿದ್ದಾರೆ ಸಾಕು. ಸಿನಿಮಾದಲ್ಲಿ ತುರ್ಕದಂಗ ಆಗುತ್ತೆ ಶಾರದಾ ಅವರೇ. ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ಯು ದ ಜಾನ್ರ, ಒಂದ್ ನೈಟ್ ಅಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾ ಅಂದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನ. ಅದರಲ್ಲೇ ಫ್ಲೋ ಅಲ್ಲಿ ಬಂದಿದ್ರೆ 100%. ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್. ಅಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ, ಹೀರೋಯಿನ್ ಅಲ್ಲ. ಜಸ್ಟ್ ಸೊ ಯು ನೋ. Thank you. That was a nice answer. Just one more last question from me. UI and Max releasing with a 5-day gap. With UI and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra, man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ. ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು. ಅಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರುವಂತ ಒಂದು ತಲೆನೋವು ನನಗೆ ಯಾಕೆ ನಿಮ್ಗೆ ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ. ಅವರಿಗೆ ಗೊತ್ತು, ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದೀವಿ ಅಂತ. ಅರ್ಥ ಆಯ್ತಲ್ಲ? 2 ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರ್ಲಿಲ್ಲ ಅಂದಾಗ್ಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು. ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ 100% ಉಪೇಂದ್ರ ಅವ್ರ ಪಿಕ್ಚರ್ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರ್ಬೇಕಾ ಅಂತ ಕೇಳಕ್ ಹೋದ್ರೆ ಸಿ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಲೆಟ್ ಮಿ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗಿರೋದು. ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ, ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡ್ಬೇಕಾದ್ರೆ ಈ ಡೇಟ್ ಪಕ್ಕ ಆಕ್ಚುಲಿ ನಾವು ಆಗಸ್ಟ್ ಅಲ್ಲಿ ಬರಕ್ಕೆ ಅಂತ ಎಲ್ಲಾ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ
1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ. ಓನ್ಲಿ 1 month ದೇ ಆಸ್ಟ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಡ್ಜೆಟ್ ಜಾಸ್ತಿ ಆಗಬೇಕು, ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋದ್ರಮ್ಮ. ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ. ಯಾಕೆ ಅಂತಂದ್ರೆ ಹಿ ಹ್ಯಾಡ್ ಅದರ್ ಐಡಿಯಾಸ್. ಅಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದ್ರಲ್ಲೂ ನಾವು ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು. ನಾವ್ ಹೇಳಿದ ಡೇಟಿಗೆ ಬನ್ನಿ, ನಾವ್ ಹೇಳ್ದಂಗೆ ನಡ್ಸ್ಕೊಡ್ತೀವಿ, ನಾವ್ ಹೇಳ್ದಂಗೆ ಆಗ್ತೀವಿ ಅಂತ. ಇವತ್ತು ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಅಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೋ ಅವತ್ತು ನಾವು ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್, ಮ್ಯಾಮ್? ದೇರ್ ಇಸ್ ನಾಟ್ ಅ ಕ್ಲಾಶ್, ಮ್ಯಾಮ್. ಗುರು ಬರ್ತಾ ಇದಾರೆ, ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದೀವಿ ಮ್ಯಾಮ್. ಗುರು ಶಿಷ್ಯರಾಗಿ ಸಂಬಂಧ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ ನ ನೋಡ್ಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಫ್ಯಾನ್ಸ್ಗಳು ಅಂತಾನು ಹೇಳಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವದು ಎಷ್ಟೋ ಸಿನಿಮಾಗಳು ನೋಡಿದೀವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಆಫ್ ಆಲ್ ನೀವೇ ತೆಗೆದಾಕ್ಬಿಡಿ. ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ. All the best, and this is your first time your movie is releasing on a Wednesday. Definitely, sir. Thank you. Thank you. ಅಂಡ್ ಫಸ್ಟ್ ಕ್ವಶನ್ ಯಾವಾಗ್ಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸರ್. ನೀವೇ ಸೆಟ್ ಮಾಡಿ ನೀವು ಅದನ್ನು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳ್ಬೋದಿತ್ತೆ, ಎಷ್ಟು ಖುಷಿ ಆಗಿರೋದು. ಸರ್ ನಿಮ್ ಲವ್ ಸ್ಟೋರಿ ಅಂತ ಇವ್ರಿಗೆ ಕೇಳ್ಬೋದೈತೆ ಹೇಳಿರೋದು. ಸರ್, ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂತ ಮಾಹಿತಿ ಇರುವಂತದ್ದು, ಅದ್ರ ಜೊತೆಗೆ ಈ ಡಿಸೆಂಬರ್ ಸಾರಿ ಫಸ್ಟ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು. ಕೂಗ್ಬೇಡಿ, ಮೈಕ್ ಇರೋದೇ ಜೋರ ಕೇಳ್ಸಕ್ಕೆ. ಸರ್ ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ ಬರುವಂತದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ. ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ, ಅಂತಹ ಒಂದು ನಂಬಿಕೆ ನಿಮ್ಗಿದ್ಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್? ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದ್ರಲ್ಲಿ ನಂಬೋದ್ರಲ್ಲಿ ತಪ್ಪ ಇಲ್ಲ ಸರ್. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕಾರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದ್ರಲ್ಲಿ ಏನಿಲ್ಲ. ಇತಿಹಾಸದಲ್ಲಿ ನೋಡಕ್ ಹೋದ್ರೆ, ಹಿಸ್ಟ್ರಿಯಲ್ಲಿ ನೋಡಕ್ ಹೋದ್ರೆ ಅದು ಆ ಟೈಮಲ್ಲಿ ತುಂಬಾ ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡಿದೆ. ಅಂಡ್ ಹಿ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ನೋ, ಅದೆಲ್ಲ ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟರ್ ಅನ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ತಳ್ಬಿಡ್ತಾರೆ ಸಿನಿಮಾನ. ಬಂದ್ರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ನೋ ಸರ್, ಇಟ್ಸ್ ಎ ಗುಡ್ ಟೈಮ್. ಆಕ್ಚುಲಿ ನೀವು ನೋಡಕ್ ಹೋದ್ರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅಂದ್ರೆ ಒಂದಿಷ್ಟು ಪೀರಿಯಡ್ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ದಟ್ಸ್ ಇಟ್ ಸರ್. ಇನ್ನೊಂದು ಪ್ರಶ್ನೆ, ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಅದೊಂದು ಎಮೋಷನ್. ಸೊ ಅಭಿಮಾನಿಗಳಿಗೋಸ್ಕರ, ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂತ ಪಾತ್ರಗಳನ್ನ ಸಾಕಷ್ಟು ಮಾಡಿರ್ತೀರ ನಿಮ್ಮ ಜರ್ನಿಲಿ. ಸೊ ಅಮ್ಮ ನಿಮ್ಮನ್ನ ಇಷ್ಟಪಟ್ಟಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಆಸ್ ಯೂಶುವಲ್ ಮಿಸ್ ಮಾಡ್ಕೊಳ್ತೀವಿ. ಬಟ್ ನೋಡುವಂತ ಆಸೆನ ಬಿಟ್ಟು ಹೋದ್ರು. ಸೊ ಅಂತಹ ಪಾತ್ರಗಳು, ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ, ಮಗನ ಪಾತ್ರ ಸರ್. ಅದನ್ನ ಬಾಳ್ ಬದುಕ್ತಾ ಇದ್ದೀನಿ ಇವತ್ತಿಗೆ. ನನ್ನ ಪ್ರಶ್ನೆ ವಿಜಯ್ ಸರ್ಗೆ, ಡೈರೆಕ್ಟರ್ ಸರ್. ಸರ್ ಹಿಯರ್ Kirti Patil from Samaya News. Sir, what sparked the creative vision of yours to collaborate with Sudeep sir to the max? ஸ்கிரிப்ட் வந்து ஃபர்ஸ்ட் ரைட் பண்ணோன்னு மை தாட்
Kicha Sudeep sir, best actor, best stylish man, and pan-India hero. So I like. That's it. So what was the biggest gamble, the risk you took while filming? What was the biggest gamble? இல்ல ஏன்னா சார் கூட இருந்தாரு, அதனால ரொம்ப கன்வீன்டா இருந்தேன். சார் ரைட்டர் கம் டைரக்டர், ஸோ வெரி கன்வீன்ட், வெரி ஈஸி. தேங்க்யூ. ಹಾಯ್ ಸರ್, ಸುದೀಪ್ ಸರ್, ರಮೇಶ್ ಪ್ರಭು TV5. ಸರ್, ಕಥೆಗಳ ವಿಚಾರ ಬಂದಾಗ ಸಾಕಷ್ಟು ಡಿಸ್ಕಷನ್ ಆಗುತ್ತೆ. ಅಗೈನ್ 22 ವರ್ಷಗಳಿಗಿಂತ ಹೆಚ್ಚು ಅನುಭವ. ಈ ಕಡೆ ಹೊಸ ನಿರ್ದೇಶಕರು, ಆ ಕಡೆ ತುಂಬಾ ಹಳೆ ನಿರ್ಮಾಪಕರು. ಇಬ್ಬರ ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರ, ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ, ಅಥವಾ ಇವತ್ತಿನ ಜನರೇಷನ್ಗೆ ಮ್ಯಾಚ್ ಆಗುವಂತ ಕಥೆಯನ್ನ ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಥೆಯನ್ನು ಒಪ್ಕೊಂಡ್ರ? ಯಾಕಂದ್ರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮಗೆ. ಇನ್ಫ್ಯಾಕ್ಟ್ ಗೂಗಲ್ ಅಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ. ಸಾಕಷ್ಟು ಸರ್ಚ್ ಮಾಡಿದ್ವಿ, ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಕತೆ ಏನು, ಹಿನ್ನೆಲೆ ಸಿಗುತ್ತೆ ಸರ್. ಅದೇ ಸರ್, ಗೊತ್ತಾಗ್ಬೇಕು ಅವ್ರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು. ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸತನ ಅಥವಾ ಹಳೆ ನಿರ್ಮಾಪಕರ ಹಳೆ ಗೆಳೆತನದ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ಮನೆಗೆ ಬಂದ್ರು ಕತೆ ಹೇಳಿದ್ರು ಇಷ್ಟ ಆಯ್ತು, ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್. ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆದ್ಮೇಲೆ ತಾನೇ ಆಗ್ಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯ್ತು, ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ, ಮದುವೆ ಆಗಿದೆ ಸರ್. ಸಿಂಪಲ್. ಇದನ್ನ ಅದನ್ನ ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ ಕರೆಕ್ಟು, ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್. ಐ ನೋ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಆರ್ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್. ನಾನು ಒಳ್ಳೆ ಮೂಡಿದೀನೋ ಕೆಟ್ಟ ಮೂಡಿದೀನೋ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದೆ ಮೂಡು ಅಂತಂದ್ರೆ ಕುತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಸರ್ ನಾಳೆ ಬಂದು ನಿಂತೀನಿ, ಇಲ್ಲ ಅರ್ಧ ಗಂಟೆಲಿ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದ ದಿನ ಚೆನ್ನಾಗಿತ್ತು, ಕುತ್ಕೊಂಡೆ ಕೇಳಿದೆ. ಬಹಳ ಇನ್ನೋಸೆಂಟ್ ಆಗಿ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ. ನಂಗೆ ಅದೇ ತುಂಬಾ ಇಷ್ಟ ಆಗಿದ್ದು. ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಡ್ ಬಂದಿರಲಿಲ್ಲ, ಕತೆಗೆ ಏನ್ ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯ್ತು, ಓಕೆ ಹೇಳಿದೆ, ಆಸ್ ಸಿಂಪಲ್. ಸರ್, ಏನಂದ್ರೆ ಆಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್, ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ತರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರ್ ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ವೆಪನ್ ಆಗಿ ಯೂಸ್ ಮಾಡಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಡ್. ಸಿಂಪಲ್. ಅಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡಕ್ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡೈರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ರೇನೆ ಮಾಡಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದ್ರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡ್ಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತ ಅಂದಾಗ, ಆ ಒಂದು ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದ್ರೆ ಒಂದು ಚೂರ್ ಟ್ಯೂನ್ ಅಪ್ ಮಾಡಕ್ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಆಲ್ ಇಟ್ ಇಸ್. ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದ್ರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಹಿ ಇಸ್ ಡನ್ ಅ ಗ್ರೇಟ್ ಜಾಬ್. ಸುದೀಪ್ ಸರ್, ನಮಸ್ತೆ. ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ. ನೀವು ರಿಯಲ್ ಲೈಫ್ ಅಲ್ಲಿ ರಕ್ತ ಹರಿಸ್ತೀರಾ, ಆದ್ರೆ ಅದನ್ನ ಯಂಗ್ಸ್ಟರ್ಸ್ ರಿಯಲ್ ಲೈಫ್ ಅಲ್ಲಿ ಮಾಡಕ್ ಹೋಗಿ ತುಂಬಾ ತೊಂದರೆ ಒಳಗಾಗ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ? ಸರ್, ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತಗೊಂಡೋಗಿ ನಂಬರ್ 1 ನಂಬರ್. ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ. ಹೋಗಿ ಕೇಳಿದೆ, ಅವ್ರಂದ್ರು, ಅಲ್ಲಪ್ಪ ನಿನ್ ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೋ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗಿರು ಅಂತ.
ಆ ತರ ಸಿನಿಮಾಗಳು ಮಾಡಕ್ ಹೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚ ನನ್ನ ಕೈಯಲ್ಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. And one more thing, sir. Today, people, including all of you, everybody are very educated. ನಾವು ಏನೇ ಪ್ರಪಂಚದಲ್ಲಿ ನೋಡ್ಲಿ, ನಮಗೆ ಏನ್ ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನ್ ತಗೊಬೇಕು ಅನ್ನೋದು ಗೊತ್ತಿದೆ, ನಮಗೆ ಏನ್ ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನ ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನ್ ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ತಪಾತ ಇಲ್ಲ ಇದ್ರಲ್ಲಿ. ದಟ್ಸ್ ವೆರಿ ಪ್ರಾಬಬ್ಲಿ ಇಟ್ಸ್ ಗಿವಿಂಗ್ ಯು ಅ ಪರ್ಸೆಪ್ಷನ್ ಆಫ್ ದಟ್ ಶಾರ್ಟ್, ಅದಿಲ್ಲ. ಬಟ್ ರಕ್ತಪಾತ ಅಂದ್ರೆ ರಕ್ತಪಾತನೇ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ, ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬಾ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ನನಗೆ ತಾಯಿ ಇದ್ದಾರೆ, ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಇದ್ದಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರೋ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಊಟ ಹಾಕ್ತಾ ಇರ್ತೀವಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರ್ಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರ ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಓಡೋದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರ್ ಅಲ್ಲಿ. ಏನಾರು ಬೈದ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಿಗಾನ ಹೋಗಿ, ಇವತ್ತವರೆಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಯಾರು ನನ್ನ ಹೊಡೆದವ್ರು ಹೊಡಿಲೇ ಇಲ್ಲ ನಾನು ವಾಪಸ್ಸು. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬಾ ಒಳ್ಳೆಯವನು ಸರ್ ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರ್ಯಾರಿಗೋಗಿ ಹೋಗಿ ಏನಾಗಲಿ ಮುಂದೆ ಸಾಗು ನೀ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿತ್ತು ಸರ್. ಇಲ್ಲಿಗೆ ಬರ್ಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ್ದು ಸರ್ ಸಿನಿಮಾ? ಆಕ್ಚುಲಿ ಇಫ್ ಯು ರಿಯಲೈಸ್, ಇಟ್ ಇಸ್ ನಥಿಂಗ್ ಬಟ್ ಶಾಂತಿ ನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿ ನಿವಾಸ ಓಡ್ಲಿಲ್ಲ ಸರ್, ಮಾಣಿಕ್ಯ 100 days ಹೋಯ್ತು. ಯಾಕಂದ್ರೆ ಇದ್ರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು, ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಕರೆಕ್ಟ್. ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನನ್ನ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು. ನಾನು ನೋಡಿದ್ರೆ ನಮ್ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳನ್ನ ಅಂದಿದ್ರು. ಪಿಕ್ಚರ್ ಎಲ್ಲ ನೋಡಕ್ಕೂ ನನ್ನ ಕರ್ಕೊಂಡೋಗಿ ನ್ಯಾಷನಲ್ ಸ್ಟಾರ್ ಮಾಡ್ಬಿಟ್ರಿ. ಈಗ ನಾನೇನ್ ಕಲೀಲಿ ಅಂತ ಹೇಳಿ ಫಸ್ಟ್ ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತೀನಿ ಸರ್ ಸಮಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನ್ ಕೇಳಿಸ್ಕೊಬೇಕಾದ್ರೆ ಅದಕ್ಕೆ ಹೊರ ಕೊಡ್ತಾರೆ, ಕೇಳಿಸ್ಕೊಂಡ್ದೇ ಇರೋದಕ್ಕೆ ಅದು ಪ್ರೇಯರ್ ಆಗಿ ಮನೆಗೆ ನಿಮ್ಮ ಒಟ್ಟಿಗೆ ತಗೊಂಡೋಗಿರ್ತೀರಿ. ಆಸ್ ಸಿಂಪಲ್ ಇಸ್ ದಟ್. ಎಸ್ ಸರ್. ದಾದಾ, ಲಕ್ಷ್ಮಿ ಹಿಯರ್. ಎಸ್ ಸರ್. ನಿಮ್ಮ ಕರಿಯರ್ ಅಲ್ಲೇ ಅತಿ ಹೆಚ್ಚು ಡಸ್ಟ್ ಮತ್ತೆ ಮಿಸ್ಟ್ ಜೊತೆ ಶೂಟ್ ಮಾಡಿದಂತ ಸಿನಿಮಾ ಇದೆ ಅನ್ಸುತ್ತೆ ನಿಮ್ಗೆ. ಜೊತೆಗೆ ನೈಟ್ ಎಫೆಕ್ಟ್, ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟ್ ಅಲ್ಲಿ ಮಾಡಿದ್ದು. ಆಸ್ ಅನ್ ಆಕ್ಟರ್ ಆಗಿ, ಆಸ್ ಅನ್ ಟೆಕ್ನಿಷಿಯನ್ ಆಗಿ ನಿಮ್ಗೆ ಎಷ್ಟು ಟಫ್ ಅನಿಸ್ತು ಶೂಟಿಂಗ್ ಪ್ರೋಸೆಸ್? ಸರ್, ಇಟ್ ಈಸ್ ವೆರಿ ಟಫ್ ಸರ್. ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಬಹಳ ಫಿಸಿಕಲಿ ನನಗೆ ತುಂಬಾ ಅನುಭವಿಸಿದ್ದೀನಿ. ನಾನು ಮಾತ್ರ ಅಲ್ಲ, ಎಲ್ಲಾ ಕಲಾವಿದರು ಆಕ್ಚುಲಿ ಪಾಪ ಅವರು ತುಂಬಾ ಅನುಭವಿಸಿದ್ದಾರೆ ಎಲ್ಲರೂ. ಯಾಕಂದ್ರೆ ಆ ಬೆಂಕಿ, ಆ ಧೂಳು ಒಂದೊಂದು ಟೇಕ್ ಅಲ್ಲಿ. ಬಿಕಾಸ್ ಒಂದು ಡೋಂಟ್ ಫರ್ಗೆಟ್, ಇಂಡೋರ್ ಶೂಟಿಂಗ್ ಮಾಡ್ತಾ ಇದೀವಿ, ನೈಟ್ ಎಫೆಕ್ಟ್, ಬಟ್ ವಿ ಆರ್ ಶೂಟಿಂಗ್ ಇನ್ ದ ಡೇ. ಸೊ ಇಡೀ ಸೆಟ್ ಬ್ಲಾಕ್ ಕ್ಲಾತ್ ಅಲ್ಲಿ ಕವರ್ ಆಗಿ, ಯಾವ ವಿಂಡೋ ಓಪನ್ ಇಲ್ಲದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಸೊ ಬಟ್ ಹಿ ವಾಸ್ ಆಲ್ಸೋ ಆಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್. ಎಲ್ಲ ಸೆಟ್ಟಿಗೆ ACs ಹಾಕಿ ಎಲ್ಲ ಮಾಡಿ, ವೆಂಟಿಲೇಷನ್ ಚೆನ್ನಾಗಿ ತಂದ್ಕೊಟ್ಟು. ವಿ ಹ್ಯಾವ್ ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್. ಇವಾಗ ಇದನ್ನು ನಾವು ಎಂಟರ್ಟೈನ್ಮೆಂಟ್ಗೆ ಮಾಡೋದು. ಅಲ್ಲಿ ಜನ ಇದನ್ನ ನೋಡಿ ಒಂದು 3 ನಿಮಿಷ 4 ನಿಮಿಷ ಫೈಟ್ ಅಂತ ಅನ್ಕೊಬಹುದು. ಬಟ್ ವಿ ವುಡ್ ಹ್ಯಾವ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ 40 days. ಉಸಿರಾಡಕ್ಕಾಗದೆ ಸ್ಟೀಮಿಂಗ್ ತಗೊಂಡು, ಅದೇನಂತಾರೆ ನೆಬುಲೈಸಿಂಗ್. ಕರೆಕ್ಟ್, ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದೀವಿ ನಾವು. ನಾನು ಇದನ್ನ ಮಾಡ್ಬೇಕಾದ್ರೆ ಆ ರೂಮಲ್ಲಿ ಅವ್ರದ್ದು ಚಕ್ರವರ್ತಿ ಇದ್ರು, ತುಂಬಾ ಖುಷಿ ಪಟ್ರು. ದಾದಾ ಒಳ್ಳೆ ಪೇಷಂಟ್ ತರ ಕಾಡ್ತಾ ಇದೀರಾ ಅನ್ಬಿಟ್ಟು ಅಂತ. ಇದನ್ನ ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗ್ ನಾವೇ ನೋಡ್ಕೊಂಡು. So it was like that. We have gone through all of them. Every actor has gone through that, sir. I think, but screen ಮೇಲೆ ನೋಡಿದಾಗ the way it is shot, Chandru has captured and director and Chetan and Shivu's art, ತುಂಬಾ ಒಂದು ಮಾರ್ವೆಲಸ್ ಫೀಲಿಂಗ್ ತಂದ್ಕೊಡತ್ತೆ ನಮಗೆ. ದಾದಾ, ಕೊನೆಯದಾಗ ಒಂದು ಪ್ರಶ್ನೆ. ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 years ಇಂದ ವೇಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಸಾರಿ ಸರ್, 2.5. ಎಸ್, ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಪಿಕ್ಚರ್
ಫೈನಲ್ ಆಗಿ 2.5 ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದ್ರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸ್ ಇದ್ರ ಮಧ್ಯೆ ಕಳೆದೋಗಿದಾರೆ ಅಂತ ಅನ್ಕೊಂಡಿದ್ರು. ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವರು ಏನಾದ್ರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದ್ರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 years ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 years ವಿತೌಟ್ ಅ ರಿಲೀಸ್. ಸೊ ಲಕಿಲಿ 1 year ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದ್ರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ. ಸಮಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಇಸ್ ದೇರ್. ಬಟ್ 2.5 ವರ್ಷ ಆದ್ಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಅಂಡ್ ತುಂಬಾ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್. ನಮಗೆ ಆಗುತ್ತೆ. ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವ, ಅವ್ರಿಗೆ ಸಿನಿಮಾಗಳನ್ನ ಕೊಡಿ. ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನಮ್ಮನ್ನೆಲ್ಲ 2 ವರ್ಷ ಆದ್ರೂ 2.5 ವರ್ಷ ಆದ್ರೂ ಸಿನಿಮಾ ಮಾಡಿಲ್ಲ ಅಂದ್ರೆ ನಮ್ಮನ್ನ ನೆನ್ಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ತರ ಹುಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತು ಸದಾ ಚಿರಋಣಿ ಅವ್ರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದೇ ವೀಕರ್ ಟೈಮ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿ ಇರಲಿ ಯಾವುದೇ ಇರಲಿ ಆ ಥರ ಸಿಚುವೇಶನ್ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗ್ಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲಿ ಕೂಡ ಬಲವಾದಂತ ಶಕ್ತಿ ಆಗೋದು ನನಗೆ. ಸುದೀಪ್ ಸರ್, ಸುಜಯ್ ಇಲ್ಲಿ ಸರ್ ಅವರು ಅಲ್ಲ ಅವರಿಗೆ ಅಲ್ಲಿ ಟೆಕ್ನಿಕಲಿ ಸಿನಿಮಾ ನಡೀತಾ ಇರೋದ್ರಿಂದ ಅವ್ರ ಅವಶ್ಯಕತೆ ಇದೆ ಚೆನ್ನೈಗೆ. ಅವ್ರದ್ದು ಏರ್ಪೋರ್ಟ್ ಅಲ್ಲಿ ಎನಿವೇ ಅವ್ರು ಯಾರು ಏನು ಇದು ಮಾಡ್ತಾ ಇದ್ದಾರೆ ಸರ್. ಕ್ಯಾನ್ ಐ ಆನ್ ಹಿಸ್ ಬಿಹಾಫ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಪರ್ಮಿಷನ್ ಟು ಸೇ ಕ್ಯಾರಿ. ಅಲ್ಲ ನಾನು ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ದಾನು ಸರ್. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ನಿರ್ಮಾಪಕರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೈಮ್ ಸರ್. ಎಸ್ ಸುದೀಪ್ ಸರ್, ಸುಜಯ್ ಸರ್, ತಮಿಳ್ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಮಾಡ್ಕೊಂಡು ಅಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬಂದಿದ್ರು ಅಂತ ಹೇಳಿದ್ರಿ. ನೇಟಿವಿಟಿಗಲ್ಲ, ನೇಟಿವಿಟಿ ಬರಲ್ಲ ಸರ್. ಐ ಆಮ್ ಜಸ್ಟ್ ಟಾಕಿಂಗ್ ಆ ಲ್ಯಾಂಗ್ವೇಜಿಗೆ, ಆ ಊರುಗಳು, ಅಲ್ಲಿ ಕೆಲವು ನಡೆಯೋ ದಿನನಿತ್ಯ ಇರ್ತಾವಲ್ಲ ಕೆಲವು, ಅದನ್ನ ಇಟ್ಕೊಂಡು ಮಾಡ್ಕೊಂಡ್ ಬಂದಿದ್ರು. ವಿ ಜಸ್ಟ್ ಬ್ರಾಟ್ ಇಟ್ ಡೌನ್ ಹಿಯರ್. ದಟ್ಸ್ ಆಲ್. ಎಸ್ ಸರ್. ಸೊ ಕನ್ನಡೀಕರಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಪ್ಲಸ್ ಅಗೇನ್ ಈಗ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆ ತರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ ಅಂತ? Sir, no, sir. I think we don't look at it as a universal content, sir. We just look at it as a content. ಈಗ ನೀವು ಎಂತೆಂತ ಸಿನಿಮಾ ನಮ್ದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ಗೆಳೆಯನೇ ಮಾಡಿದಂತ ಒಂದು ಸಿನಿಮಾ ಕಾಂತಾರ ಸರ್. ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್? ಅದು ಇಟ್ ಇಸ್ ಅ ಕಂಟೆಂಟ್. ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ. ಅದು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು, ತಗೊಂಡೋದ್ರು. ಕರೆಕ್ಟ್. ಇಟ್ ಈಸ್ ದೇರ್ ಲೈಕ್ ದಟ್. ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರಾಗಿದೆ, ಮಾಡುತ್ತೆ, ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಎಫರ್ಟ್. ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತೊಂದು ಎಫರ್ಟ್ ಅಲ್ಲ ಸರ್. ಇಟ್ ಇಸ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ ಸೆಲ್ಫ್ ಹಸ್ ಗಿಫ್ಟೆಡ್ ಅಸ್. ಸೊ ವಿ ಮೇಕ್ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಇಸ್ಂಟ್ ಇಟ್? ದಟ್ಸ್ ಆಲ್ ಇಟ್ ಇಸ್. ಸುದೀಪ್ ಸರ್, ಬ್ಯಾಗ್ಸ್ ಆ ಟೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ. ಯಾರದು? ಏನ್ ಹೇಳಕ್ ಹೊರಟಿದೆ ಅಂತ? ಏನ್ ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ. ಏನ್ ಹೇಳುತ್ತೆ ನೋಡೋಣ ಅಂತ ಮುಟ್ತೀರಾ ಹೋಗಿ? ಕರೆಂಟ್ ಅಷ್ಟೇ. ಅದೊಂದು ಹೈ ವೋಲ್ಟೇಜ್. ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆ ಆ ಸ್ಕಲ್ ಇರುತ್ತೆ. ಯಾರು ಮುಟ್ಟೋಳಕ್ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಇಸ್ ಡೇಂಜರಸ್. ಸಿಂಪಲ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನ್ ಹೇಳುತ್ತೆ ಅಂತ ಕೇಳೋಕ್ ಹೋಗ್ಬೇಡಿ. ಅದು ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದ್ರಿ. ಇಮ್ಯಾಜಿನ್ ಒಂದು ರೂಮಲ್ಲಿ ಹೋಗಿ ಒಂದು ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ಸುದೀಪ್ ಸರ್, ಸುನಿಲ್. ಹಾಯ್ ಸುನಲ್. ಹಾಯ್ ಸರ್. ನಿಮ್ಮಿಂದ ನಂಗೆ ಶಾರದಾ ಕಾಣ್ತಾ ಇದೆ ಅಮ್ಮ. ಶಾರದೆ ಕಾಣ್ತಾ ಇದೆ ನಿಮ್ಮಿಂದ. ಹೇಳಿ ಸರ್, ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ ಸೀನ್ ಯಾವುದು? ಮತ್ ನೀವು ಸಿನಿಮಾ ನೋಡಿರ್ತೀರಾ. ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಇಷ್ಟಪಟ್ಟಿದ್ ಸೀನ್ ಯಾವುದು? ಐ ಡೋಂಟ್ ನೋ ಸರ್. ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ.
ಅಲ್ಲಿ ಯಾವ್ದು ಫಿಲ್ಲರ್ ಅಂತ ಯಾವ್ದು ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮಿ ದಟ್ ವೇ, ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ, ಅದು ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ, ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ, ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ, ಇದೆ, ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಅಗೇನ್ ಫ್ಲೋಲೇ ಬರುತ್ತೆ, ಅದು ಯಾವ್ದು ಹೊರಗಡೆ ಬರಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡ್ ಇಂದ. ಅಂಡ್ ಎಲ್ಲಾದ್ರೂ ಟಾಪಿಕ್ ಒಳಗಿದೀವಿ, ಪ್ರತಿ ಕ್ಯಾರೆಕ್ಟರ್ ಹೇಳದ್ನಲ್ಲ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅದು. ಐ ಥಿಂಕ್ ದಟ್ಸ್ ವಾಟ್ ಇಸ್ ಪ್ರಾಬಬ್ಲಿ ನೀವು ಕೇಳಕ್, ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದ ಫಿಲ್ಮ್. ನಿಮ್ ಕಂಫರ್ಟ್ ಝೋನ್ ದಾಟಿ ಮಾಡಿದಂತ ಸೀನ್ ಯಾವ್ದಾರು ಇತ್ತಾ? ಗೊತ್ತಾಗಿಲ್ಲ. ಕಂಫರ್ಟ್ ಝೋನ್, ನಿಮ್ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನ್ ಆಚೆ ಬಂದು ನಿಮ್ ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂತ ಸೀನ್ ಯಾವ್ದಾದ್ರು ಇತ್ತಾ? ಯಾವ್ದಾದ್ರು ಇದೆಯಾ ಅಂತನಾ? ಇಲ್ವಲ್ಲ, ನಾನು ಯಾರೊಟ್ಟಿಗೆ ಕಂಫರ್ಟಬಲ್ ಇರೋಲ್ಲ ಅವರೊಟ್ಟಿಗೆ ಇರಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಿಗ್ಗೆ ಆದ್ರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದ್ರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗ್ಲಿ, ನಿಮ್ಮ ಪಾತ್ರಗಳನ್ನಾಗ್ಲಿ ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ, ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ ನಾನು ನಿಮ್ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಸರ್ ಪ್ರಶ್ನೆ ಏನಂತಂದ್ರೆ, ಸಮಾಜದಲ್ಲಿ ಸುಮಾರು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನ ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದ್ರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಂಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನುವಂಥದ್ದು ಸರ್? ಸರ್ ಆಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗ್ಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳ್ಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗ್ಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟರ್ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್, ಅವ್ರು ತಲೆಯಲ್ಲಿ ಹಿಡ್ಕೊಂಡಿದ್ದೆಲ್ಲ ಇನ್ಸ್ಪೈರ್ ಆಗುತ್ತೆ ಅನ್ಕೊಂಡು ಮಾಡಲ್ಲ. ನಾನ್ ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು ಸಿನಿಮಾವನ್ನ ಬಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದ್ರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸನಲ್ ಲೈಫಲ್ಲೇ ಆ ಥರ ಇಲ್ಲ. ಸಿನಿಮಾ ಯಾಕೆ ಮಾಡಲಿ ನಾನು? ದಾದಾ, ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ, ತುಂಬಾ ಎಫರ್ಟ್ ಹಾಕಿ ಬಾಡಿನ ತುಂಬಾ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಅದು ಯಾಕೆ ಅಂತ ತಿಳ್ಕೊಬೋದಾ ಅಂತ? ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಆಗ್ತಿದ್ವಿ. ಸುಮ್ಮನೆ ಯೋಚನೆ ಮಾಡಿ, ಹೊಟ್ಟೆ ಗಿಟ್ಟೆ ಬಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಿ, ಹಿಂಗಿರೋದ ಸ್ಲೋ ಮೋಷನ್ ಶಾಟ್ ಹೊಟ್ಟೆ ಬಿಡ್ಕೊಂಡು. ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು